ಕಾಯಿಸಬಾರ್ದು ಅಂತ ಹೇಳ್ತಾರೆ ಹಿರಿಯರು. ನಿಮ್ಮನ್ನು ಇದುವರೆಗೂ ಈ ನಾಟಕ ನೋಡೋಕ್ಕೆ ಕಾಯಿಸ್ಬಿಟ್ಟಿದ್ದೀವಿ, ಇನ್ನೇನು ಭಾಳ ಹೊತ್ತು ಕಾಯಿಸಲ್ಲ. ಈ ನಾಟಕ ನೋಡಿ ನೀವು ನಕ್ಕು ಖುಷಿಯಿಂದ ಮನೆಗೆ ಹೋದರೆ ಸಾಕು. ಈಗ ನಾಟಕ ಪ್ರಾರಂಭವಾಗುತ್ತೆ. ವಿಮಾನ ಕಾರ್ಖಾನೆಯ ನಿವೃತ್ತ ಅಧಿಕಾರಿಗಳು, ಬರಹಗಾರರು ಹಾಗೂ ಹಿರಿಯ ರಂಗಭೂಮಿಯ ನಟರೂ ಆದ ದಿವಂಗತ ದಾಶರಥಿ ದೀಕ್ಷಿತ್ ಅವರು ಬರೆದಿರುವ ಹಲವಾರು ನಗೆ ನಾಟಕಗಳಲ್ಲಿ ಗಾಂಪರ ಗುಂಪು, ಸಿಡಿಲ್ಮರಿ, ಅಜ್ಜಿ ಆಸ್ತಿ, ಅಳಿದೇವರು ಬಹಳ ಜನಪ್ರಿಯ ನಾಟಕಗಳು. ಅಳಿದೇವರು ನಾಟಕದ ಬಗ್ಗೆ ಹೇಳೋದಾದರೆ, ಚಿಂತಾಮಣರಾಯರಿಗೆ 3 ಜನ ಹೆಣ್ಮಕ್ಳು, 3 ಜನಕ್ಕೂ ಮದುವೆಯಾಗಿ ಅಳಿಯಂದ್ರು ಮನೆ ಬಿಟ್ಟು ಹೋಗಿರಲ್ಲ. 3 ಜನ ಮನೆ ಅಳಿಯಂದ್ರೆ ಮೊದಲ 2 ಹೆಣ್ಣು ಮಕ್ಕಳು ತೀರ್ಕೊಂಡಿದ್ರು, ಕಡೆ ಮಗಳು ಮಾತ್ರ ರುಕ್ಕು ಇರ್ತಾಳೆ. ಮೊದಲ 2 ಹೆಣ್ಣು ಮಕ್ಕಳು ತೀರ್ಕೊಂಡಿರ್ತಾರೆ, ಆದರೂ ಅಳಿಯಂದ್ರೆ ಮಾತ್ರ ಮನೆ ಬಿಟ್ಟು ಹೋಗಿರಲ್ಲ. ಮೊದಲನೇ ಅಳಿಯ ನಾಟಕದ ನರಸಿಂಹ ಮನೆಯಲ್ಲೇ ನಾಟಕದ ಪ್ರಾಕ್ಟೀಸು. 2ನೇ ಅಳಿಯ ಡಾಕ್ಟರ್ ಸಂಜೀವಿ, ಗುಣ ಆದರೆ ಪೂರ್ತಿ ಗುಣ, ಇಲ್ಲಿದ್ರೆ ಹೆಣ ವಾಪಸ್ಸು. ಇವನು ತನ್ನ ಹೆಂಡತಿ ಮೇಲೆ ವೈದ್ಯಕೀಯ ಪ್ರಯೋಗ ನಡೆಸಿ ಆಕೆಯನ್ನು ಕೊಂದು ಹಾಕಿರ್ತಾನೆ. 3ನೇ ಅಳಿಯ ಇನ್ಶೂರೆನ್ಸ್ ಏಜೆಂಟು, ರುಕ್ಕಮ್ಮನ ಗಂಡ. ಅವರು ಇವ್ರನ್ನ ಇನ್ಶೂರೆನ್ಸ್ ಮಾಡಿಸೋಂತ ಪೀಡಿಸೋದು ಇವ್ರ ಕೆಲಸ. ಇನ್ನು ಶಿವು ಚಿಂತಾಮಣರಾಯರ ಮಗ. ಈ 3 ಜನ ಅಳಿಯಂದ್ರನ್ನು ಮನೆಯಿಂದ ಸಾಗ ಹಾಕಲು ನಡೆಸಿದ ಪ್ರಯತ್ನ ಅಷ್ಟಿಷ್ಟಲ್ಲ. ಚಿಂತಾಮಣರಾಯರು ಕಡೆಗೆ ತನ್ನ ಸ್ನೇಹಿತ ಚಿದಂಬರನ ಸಹಾಯದಿಂದ ಈ 3 ಜನ ಮನೆ ಅಳಿಯಂದ್ರನ್ನ ಸಾಗ ಹಾಕಿದ್ರೆ ಅವ್ರ ಪ್ರಯತ್ನ ಫಲಿಸಿತೆ ಅನ್ನೋದು ನೀವೇ ನೋಡಿ. ಈಗ ನಾಟಕದ ಅವಧಿ 50 ನಿಮಿಷಗಳು. ಅಭಿನಯಿಸುವ ಕಲಾವಿದರು BDA ಬಡಾವಣೆಯ ಕಲಾವಿದರು. ಈಗ ನಾಟಕ ಮೈಕಾಸುರನ ಹಾವಳಿ, ಬೇಜಾರು ಮಾಡ್ಕೋಬೇಡಿ, ಯಾವಾಗಲೂ ಹಾಗೆ. ಈಗ ನಾಟಕ ಪ್ರಾರಂಭ ಆಗ್ತಾ ಇದೆ. ಅಳಿಯದೇವ. ಶರಣಿಂಬೆ ಗಣಪತಿಗೆ, ಶರಣಿಂಬೆ ಸರಸ್ವತಿಗೆ, ಶರಣು ಶರಣಿಂಬೆ ನಿಮ್ಮೆಲ್ಲರಿಗೆ. ಶ್ರೀರಾಮ ದಶರಥ ತನುಜ ಕೌಸಲ್ಯಾತ್ಮದ ಚಾಟಕ ಬಂಧನ ಸೀತಾಪದೇ ಪಿತೃವಾಕ್ಯ ಪರಿಪಾಲಕ ವನವಾಸೇ ಶೂರ್ಪನಖ ಕರ್ಣನಾಸಿಕ ಭಂಜನ ವಾಲಿ ಮರ್ದನ ರಾಮಸಂಹಾರೆ ಅಯೋಧ್ಯ ಮಧುಸೂದನ ಬಾರೋ ಯಾದವನೀವ. ಚಿನಿಕೊಲು ಚೆಂಡು ಬುಗುರಿಯ ನಾಡುತ್ತ, ಚಿನಿಕೊಲು ಚೆಂಡು ಬುಗುರಿಯ ನಾಡುತ್ತ, ಸಣ್ಣ ಸಣ್ಣ ಗೋಗಳರೊಳಗೂಡಿ ಯಾದವನೀವ ಎಂದು ಕುಲನಂದನ. ನಾರಾಯಣ ನಾರಾಯಣ. ನಾರದ ಮಹರ್ಷಿಗಳಿಗೆ ನಮೋ ನಮಃ. ಕಲ್ಯಾಣ ವಸ್ತು ರಾಜಕುಮಾರ, ಪರಾತ್ಪರ ಸ್ವರೂಪನಾದ ಶ್ರೀಹರಿಯು ನಿನಗೆ ಸಮಸ್ತ ಸನ್ಮಂಗಳವನ್ನುಂಟು ಮಾಡಲಿ. ತ್ರಿಲೋಕ ಸಂಚಾರಿಗಳೇ, ಶ್ರೀಹರಿಯ ನಾಮ ಸ್ಮರಣೆಯು ನಮ್ಮ ತಂದೆಯವರ ಕೋಪವನ್ನು ಕೆಳಿಸುವುದು. ಹರನ ನಾಮವನ್ನೇ ಜಪಿಸುವಂತೆ ಪೀಡಿಸುವರು. ಹರ ಇವರಲ್ಲಿ ಶ್ರೇಷ್ಠರು ಯಾರು ಎಂಬುದನ್ನು ತಿಳಿಸಿ ಉದ್ಧರಿಸಬೇಕು ಮುನಿವರ್ಯರೇ. ಪ್ರಹ್ಲಾದ,
ಜ್ಞಾನಿಗಳಾದವರು ಹರಿಹರ, ಇವರಲ್ಲಿ ಯಾವ ಭೇದವನ್ನೂ ಎಣಿಸುವುದಿಲ್ಲ. ನಿನ್ನ ಅಂತರಾತ್ಮನ ಪ್ರೇರಣೆಯಂತೆ ಆ ಶ್ರೀಹರಿಯ ನಾಮವನ್ನೇ ಧ್ಯಾನಿಸಿ ಅನುಗ್ರಹಿತನಾದ ರಾಜಕುಮಾರ. ಧನ್ಯ ಧನ್ಯ ನಾರದ ಮಹರ್ಷಿಗಳೇ, ತಮ್ಮ ಉಪದೇಶದಂತೆ ನಡೆಯುವೆನು. ಕಲ್ಯಾಣ ಮತ್ತು ರಾಜಕುಮಾರ, ಶ್ರೀಮನ್ನಾರಾಯಣ ನಿನ್ನನ್ನು ಕಾಪಾಡಿ. ಯಾದವನೀಬಾ ಯದುಕುಲ ನಂದನ, ಯಾದವನೀಬಾ ಯದುಕುಲ ನಂದನ, ಮಾಧವ ಬಾ ಮಧುಸೂದನ ಬಾರೋ, ದನ ಬಾರೋ, ದನ ಬಾರೋ. ಮನೆಯೆಲ್ಲ ಹುಡುಕ್ತಾ ಇದ್ದೀನಿ, ಶಾಲೆಯಲ್ಲಿ ಎಂದು ಸಿಗ್ತಾ ಇಲ್ಲ. ಅಯ್ಯೋ ದೇವ್ರೆ. ಏಯ್ ನರಸಿಂಹಯ್ಯ, ಏನಯ್ಯ ನಿನ್ನ ವೇಷ? ಇದೇನು ಮನೆಯೋ ಅಥವಾ ನಾಟಕದ ಕಂಪ್ನಿಯೋ? ಏನಂತ ತಿಳ್ಕೊಂಡಿದ್ಯಾ? ಅಯ್ಯೋ ದೇವ್ರೆ. ಏಯ್ ಏನು ನಿಂದು? ಶಿವು, ಏನೋ ನಿನ್ನ ಅವತಾರ? ಭಾವ, ನಾರದ ನಾಟಕ ಪ್ರಾಕ್ಟೀಸ್ ಅನ್ನ ಪ್ರಹ್ಲಾದ ಅವತಾರ. ಅಯ್ಯೋ ಅಯ್ಯೋ, ನಿನ್ನ ಅವತಾರ. ಪರೀಕ್ಷೆಗೆ ಎಷ್ಟು ದಿವಸ ಇದೆ? 8 ದಿನದಪ್ಪ. 8 ದಿವಸ ಪರೀಕ್ಷೆ ಇಟ್ಕೊಂಡು ನಾಟಕ ಅಂತ ಕುಡಿತಾ ಇದೀಯಾ? ಪರೀಕ್ಷೆಗೆ ಓದ್ಕೋಬಾರ್ದು? ನಾನು ಬರಲ್ಲ ಅಂತ ಅಂದಪ್ಪ. ಬರ್ದೇ ಇದ್ರೆ ಒದಿತೀನಂತ ಎದುರಿಸ್ತಾರೆ ಭಾವ. ಆಯ್ತಾಯ್ತು, ನೀನು ಓದ್ಕೋ ಹೋಗು, ನಿನ್ನ ಅವತಾರ ಬಿಚ್ಚಿ. ಅಯ್ಯ ನರಸಿಂಹ, ಏನಯ್ಯ ನಿನ್ನ ಅವತಾರ? ಅಲ್ಲಪ್ಪ, ಓದೋ ಹುಡುಗರಿಗೆಲ್ಲ ನಾಟಕದ ಮುಚ್ಚಿಡಿಸ್ತಾ ಇದೆಯಲ್ಲ, ಏನು ಅಂತ? ಅಯ್ಯೋ ನಿನ್ನ ಕರ್ಮ. ನಾನು ಶಲ್ಯ ಹುಡುಕ್ತಾ ಇದ್ದೀನಿ. ಓಹೋ, ನೀನ್ ಹಾಕೊಂಡಿದ್ದೀಯ ಶಲ್ಯನ? ಕರ್ಮ. ಕುಡೀರಿ. ನನ್ನ ಶಲ್ಯ ಇಸ್ತ್ರಿ ಕೊಟ್ಟಿದ್ದೆ ಮಾವಯ್ಯ, ಅರ್ಜೆಂಟ್ ಆಗಿ ಬೇಕಾಗಿತ್ತು, ತಗೊಂಡಿದ್ದೆ. ನಿನ್ನ ಮುಖಕ್ಕೆ ಶಲ್ಯ ಬೇರೆ ಕೇಳು, ಅದಕ್ಕೆ ಇಸ್ತ್ರಿ ಬೇರೆ ಕೇಳು. ಅಲ್ಲಯ್ಯ, ಯಾವ್ದಾದ್ರು ಒಂದು ಉಪಯೋಗ ಆಗಂತ ಕೆಲಸ ಮಾಡಬಾರ್ದೇನಯ್ಯ? 3 ಹೊತ್ತು ನಾಟಕ ನಾಟಕ ಅಂತ ಈ ನಾಟಕದ ಕಾಯಾಲಿಯಿಂದ ಆ ಹುಡುಗರಿಗೆ ಮುಚ್ಚರಿಸಿ ಓದೋ ಹುಡುಗರನ್ನು ಹಾಳು ಮಾಡ್ತಾ ಇದೆಯಲ್ಲಯ್ಯ. ಏನ್ ಹೇಳ್ಬೇಕೋ ಅರ್ಥ ಆಗ್ತಾ ಇಲ್ಲ. ಆ ರುಕ್ಕಮ್ಮ ತರಕಾರಿ ತಗೊಂಬ ಅಂತ ಹೇಳಿದ್ರು. ಓದ್ ತರಕಾರಿ ತರೋದಲ್ವೇನಯ್ಯ? ತರ್ತೀನಿ ಮಾವಯ್ಯ. ದುಡ್ಡು? ಹೌದಪ್ಪ ಹೌದು. ಎಂದಿತ್ತು ನಿನ್ನ ಹತ್ರ ದುಡ್ಡು? ಮಾವನ ಜೋಬಿಗೆ ಕೈ ಹಾಕ್ಬೇಕಲ್ವಾ? ಆಯ್ತು, ತಗೋ ಹೋಗು, ತರಕಾರಿ ತಗೊಂಬ. ಓ ಚಿದಂಬರ, ಬಸ್ ಬೇರೆ ಬಂತೋ ಏನೋ ಈ ಹುಡುಗರ ಅವತಾರದಲ್ಲಿ. ಓ ಓ ಅವನೇ ಬಂದ ಅಂತ ಕಾಣ್ತು. ಆರೋಗ್ಯ ಏನಯ್ಯ? ಆರೋಗ್ಯ ಏನಪ್ಪ, ಎಲ್ಲ ಆರಾಮಾಗಿದೀವಪ್ಪ. ಅಲ್ಲಯ್ಯ, ತಂತಿ ಕೊಟ್ಟರಿಸುವಂತ ಅರ್ಜೆಂಟ್ ಏನಯ್ಯ ಇತ್ತು? ನಾನು ಇರೋ ಕೆಲಸ ಬಿಟ್ಟು ಎದ್ದು ಬಿದ್ದು ಬಂದಲ್ಲಯ್ಯ. ಆಯ್ತಪ್ಪ, ಕರೆಸ್ಬೇಕಿತ್ತು, ಕರೆಸ್ದೆ. ನಾನು ಕುತ್ಕೊಂಡು ಮಾತಾಡೋಣಂತೆ. ಅದೆಲ್ಲ ಇರ್ಲಿ. ನೀನು ಆ ಹುಡುಗದ ಬಗ್ಗೆ ಒಂದು ವಿಚಾರ ಬರೆದಿದ್ದೆ ಅಲ್ವಾ? ಹುಡುಗ ಊರಿಗೆ ಬಂದಿದ್ದಾನೆ, ನೋಡ್ಕೊಂಡ್ಬಂದಂಗೂ ಆಯ್ತು. ಇನ್ನು ಜೊತೆಗೆ ನಂದು ಒಂದು ಸ್ವಲ್ಪ ಸಮಸ್ಯೆಗಳಿದಾವಯ್ಯ, ಅದನ್ನು ನೀನು ಇತ್ಯರ್ಥ ಮಾಡಬೇಕು ಅಂತ ಹೇಳಿ ನಾನು ಅರ್ಜೆಂಟಾಗಿ ಟೆಲಿಗ್ರಾಮ್ ಕೊಟ್ಟೆ. ಬಂದಿದ್ಯಪ್ಪ, ಸಂತೋಷ. ಆ ಹುಡುಗನ ವಿಚಾರ ಆಮೇಲೆ ನೋಡೋಣ. ನಿಮ್ದೇನ್ ವಿಷಯ ಹೇಳಯ್ಯ ಇತ್ಯರ್ಥ ಮಾಡೋದು? ಅಪ್ಪ, ಇದೆಲ್ಲ ಒಂದೇ ಕ್ಷಣದಲ್ಲಿ ಹೇಳುವಂತ ವಿಷಯ ಅಲ್ಲ. ನಿಧಾನಕ್ಕೆ ಹೇಳ್ತೀನಿ, ಆಮೇಲೆ ಇದನ್ನೆಲ್ಲ ಕೇಳಿ ಆಮೇಲೆ ಮುಂದುವರಿಸ್ಕೊಂಡು ಮಾತಾಡೋದಂತೆ. ಅದೆಲ್ಲ ಇರ್ಲಿ. ಅದೆಲ್ಲ ಈ ಚಿತ್ರ ವಿಚಿತ್ರವಾದ ಹಿಂಸೆಗಳಿಂದ ನನ್ನನ್ನ ಮಾರ್ಗದರ್ಶನ ಮಾಡಿ ಉದ್ಧಾರ ಮಾಡಬೇಕು ಅಂತ ಕಣೋ ನಾನು ಟೆಲಿಗ್ರಾಮ್ ಕೊಡ್ತೀನಿ. ಹಾಗಂದ್ರೆ ಹೇಗಯ್ಯ? ಸಮೀಕಾದವರೇ ನೆಂಟ ಅಂತ ಕೇಳಿಲ್ವಾ? ಯೋಚನೆ ಮಾಡಬೇಡ. ಅಯ್ಯೋ, ಏನು ಯೋಚನೆ ಮಾಡೋದು? ನೋಡು, ನೀನು ಒಂದು 3-4 ದಿವಸ ಇಲ್ಲಿರು. ಇಲ್ಲಿದ್ದಾಗ ಇಲ್ಲಿ ಏನೇನು ಚಿತ್ರ ವಿಚಿತ್ರವಾದ ಹಿಂಸೆಗಳು ನಡೀತವೆ, ಇಲ್ಲೇನೇನು ಆಗ್ತವೆ, ಇವನ್ನೆಲ್ಲ ಬಳಿರೆ ಬಳಿರೆ ನಿನ್ನ ನುಡಿಗೆ ನಲಿಯುವೆ ನೀಗ. ಬಳಿರೆ ಬಳಿರೆ ನಿನ್ನ ನುಡಿಗೆ. ಏನಯ್ಯ ಇದು? ಭೂತನ, ಪ್ರೇತನ, ಪಿಶಾಚಿನ ಯಾವ್ದ್ರ ಕೂಗಿದು? ಇದು ಭೂತನೂ ಅಲ್ಲ, ಪ್ರೇತನೂ ಅಲ್ಲ, ಪಿಶಾಚಿನೂ ಅಲ್ಲ, ನನ್ನ ಪೂರ್ವಾರ್ಜಿತ ಕರ್ಮದ ಕೂಗು ಕೊಡೋ ಚಿದಂಬರ. ಕರ್ಮಾಂತರದ ಕೂಗು. ಏನಯ್ಯ ಹಾಗಂದ್ರೆ? ಈ ಕರ್ಮಾಂತರದ ಕೂಗಿಂದ ಕಂಗೆಟ್ಟಿರುವ ಈ ಕರ್ಕಶವಾದ ಧ್ವನಿ ಕೇಳಿ ಕಂಗೆಟ್ಟಿರುವ ನನಗೆ ನೀನು ಉದ್ಧಾರ ಮಾಡಬೇಕು, ಈ ಸಮಸ್ಯೆಗೆ ಪರಿಹಾರ ಮಾಡಬೇಕು ಅಂತ ಕಣೋ ನಿನಗೆ ಟೆಲಿಗ್ರಾಮ್ ಕೊಟ್ಟು ಇಲ್ಲಿ ಕರ್ಸಿರೋದು. ನನಗೇನು ಅರ್ಥ ಆಗ್ತಾ ಇಲ್ಲ. ಅಯ್ಯ, ಯಾರನ್ನಯ್ಯ ಸೇರಿಸ್ಕೊಂಡಿದ್ಯಾ ಮನೆಯಲ್ಲಿ? ನಾನ್ಯಾಕಯ್ಯ ಮನೆಗೆ ಸೇರಿಸ್ಕೊಳ್ಳಿ? ಅವೇ ಬಂದು ಮನೆ ಸೇರ್ಕೊಂಡಿದ್ದಾವೆ. ಪಂಚಭಾಣಗಳನ್ನೇ ತೊಡುವ ನಾಭ್ಯ ಸಂಚೋ ನಿಮ್ಮಿಂದೇ.
ಕ್ಷಮಿಸಿ ಮಾವಯ್ಯ, ತಾವು ಈ ಮಹಾನುಭಾವರು ಇದ್ದಿದ್ದು ನಮ್ಮ ಗಮನಕ್ಕೆ ಬರಲಿಲ್ಲ. ಅಲ್ವೇ? ಈ ಮಹಾಮಹಿಮರ ದರ್ಶನವಾದ್ದು ತುಂಬಾ ಸಂತೋಷವಾಯಿತು. ಇವರ ನಿಜ ನಾಮಾಂಕಿತವನ್ನು ತಿಳಿಸಿ ಪರಿಚಯ ಮಾಡಿಕೊಡುವಿರಾ ಮಾವಯ್ಯ? ಇವರು ಚಿದಂಬರಯ್ಯ ಅಂತ ನನ್ನ ಆಪ್ತ ಮಿತ್ರರು ಕಣಯ್ಯ. ಚಿದಂಬರ ಇವರಪ್ಪ ನನ್ನ ಹಿರಿಯ ಅಳಿಯ ದೇವರು ನರಸಿಂಹಯ್ಯ ಅಂತ. ನಮೋ ನಮಃ ಶ್ರೀ ಚಿದಂಬರ ಸ್ವಾಮಿಗಳೇ. ತಾವು ತಮ್ಮ ಪುತ್ರ ಮಿತ್ರ ಕಳತರೂ ಕುಶಲವೇ? ದೇವಾನು ದೇವತೆಗಳ ಅನುಗ್ರಹದಿಂದ ನಾವು ನಮ್ಮ ಮಾವಯ್ಯನವರು ಸೌಖ್ಯದಿಂದಿದ್ದೇವೆ. ಚಿಂತಾಮಣಿಯವರೇ, ನಿಮ್ಮ ಅಳಿಯಂದರನ್ನು ನೋಡಿ ನಮಗೂ ಬಹಳ ಸಂತೋಷವಾಯಿತು. ಹೌದಪ್ಪ, ಒಂದ್ ದಿವಸನೇ ನೋಡಿ ನೀನು ಇಷ್ಟು ಸಂತೋಷ ಪಡ್ತಿದ್ಯಲ್ಲ. ದಿನ ನೋಡಿ ಸಂತೋಷ ಅನುಭವಿಸ್ತಾ ಇರೋರು ನಾವು. ನನ್ನ ಹೊಟ್ಟೆ ಎಷ್ಟಯ್ಯ ತಣ್ಣಗಿರ್ಬೇಕು. ಅಯ್ಯೋ, 4 ದಿನ ಇರು, ನಿನಗೂ ಗೊತ್ತಾಗುತ್ತೆ ಏನು ಅಂತ. ನಿನಗೆ ತರಕಾರಿ ತರಕ್ ಹೇಳಿದ್ದೆ, ಮರ್ತೇ ಬಿಟ್ಯಾ? ತರಕಾರಿಗೆ ಅಂತ ಹೊರಟಿದ್ದೆ ಮಾವಯ್ಯ, ನೀವಿಲ್ಲೇ ನಿಂತಿದ್ರಿ. ನಾವು ನಿಂತ್ರೆ ನಿನ್ನೆ ತರಕಾರಿ ತರಬೇಡ ಅಂತ ಹೇಳಿದ್ವಾ? ಆಯ್ತು. ರುಕ್ಕು ಕಾಯ್ತಾ ಇದ್ದಾಳೆ ಕಣಯ್ಯ, ಅಡಿಗೆ ಮಾಡ್ಬೇಕು. ಆಯ್ತು ಮಾವಯ್ಯ. ಸರಿ. ಅಂದಾಗೆ ಸಂಜೀವ ಎಲ್ಲಿ? ಕ್ಷಮಿಸಿ ಮಾವಯ್ಯ, ಆ ಸಂಜೀವಿ ಮಾತ್ರ ನನ್ನ ಹತ್ರ ಇಟ್ಬೇಡಿ. ನಾಟಕ ರಂಗದ ಉದ್ಧಾರದ ನನ್ನ ಈ ಪರಿಶ್ರಮ ಅವನ ವೈದ್ಯಕೀಯ ನೇತ್ರಗಳಿಗೆ ಕಾಯಿಲೆಯಾಗಿ ಕಂಡಿತು. ಅಥಳ ತಳ ಸುತಳ ತಳ ತಳ ಪಾತಾಳದಲ್ಲಿದ್ದರೂ ಅವನ ಮೇಲೆ ಸೇಡು ತೀರಿಸಿಕೊಳ್ಳುವೆ. ಯಾರಲ್ಲಿ ಸೇವಕ ನನ್ನ ಕತ್ತಿಯನ್ನು ಇದ್ದ ಆ ಸಂಜೀವನನ್ನು ಹುಡುಕಿ ಕತ್ತರಿಸುವೆನು. ಅಪ್ಪ ಸಂಜೀವನ ಕತ್ತರಿಸುವಂತೆ ಮೊದಲು ತರಕಾರಿ ತಂದ್ಕೊಡು. ಆಯ್ತಾಯ್ತು. ನೋಡು, ಇದೊಂದು ಎಳೆನಿಕೆ ಕಣ. ಇಂಥ ಗ್ರಾಚಾರಗಳನ್ನ ನಮ್ಮ ಮನೆ ತುಂಬಿಕೊಂಡಿರೋದು. ಅಯ್ಯೋ, ಒಳ್ಳೆ ಗ್ರಹ ಆಗಿದ್ದೇವೆ. ಒಳ್ಳೆ ಉಚ್ಚ ಆಸ್ಪತ್ರೆಗೆ ಸೇರಿಸಬಾರ್ದಾ? ಅಯ್ಯೋ, ಇದು ದಶಮ ಗ್ರಹ ಕಣಯ್ಯ. ಹುಚ್ಚಾಸ್ಪತ್ರೆಗೆ ಸೇರಿಸಿದ್ರೆ ಆ ಡಾಕ್ಟ್ರಿಗೆ ಹುಚ್ಚಿಡಿಸ್ಬರ್ತದೆ ಕಣಯ್ಯ. ಏನ್ ಮಾಡ್ಲಿ, ಎಲ್ಲ ನನ್ನ ಕರ್ಮ. ಇದನ್ನ ತಡಿಲಾರ್ದೇನೆ ನನ್ನ ಹಿರಿ ಮಗಳು ಸೀತಮ್ಮ ಕೊನೆ ಉಸಿರು ಹೇಳಿದ್ರು ಕಣಯ್ಯ. ಸೈರಿಸ್ಕೋ ಚಿಂತಾಮಣಿ, ಸೈರಿಸ್ಕೋ. ಮಗಳು ಹೋದ್ಲು ಅಂದ್ರೆ ಯಾರ ತಾನೇ ದುಃಖ ಆಗಲ್ಲ ಹೇಳು? ಹೌದಪ್ಪ, ನೋಡು, ಮಗಳು ಹೋದ್ಲು ಅನ್ನೋ ದುಃಖಕ್ಕಿಂತ ಇವನಾದ್ರೂ ನೆಗದು ಬಿದ್ದು ಹೋಗ್ಬಾರ್ದಾಗಿತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಕಣಯ್ಯ. ಶಾಂತಪ್ಪ, ಅಲ್ಲ ಕಣಯ್ಯ, ಅವಳೇನೋ ಹೋದ್ಮೇಲೆ ಇವನು 2ನೇ ಮದುವೆ ಮಾಡ್ಕೊಂಡು ಹೋಗ್ಬೇಕೋ ಬೇಡವೋ? ಹೋಗಿಲ್ಲ. ಅದನ್ನ ಬಿಟ್ಟು ನಮ್ಮ ಮನೆಯಲ್ಲೇ ಗೂಟ ಹೊಡ್ಕೊಂಡು ಕೂತ್ ಬಿಟ್ಟಿದ್ದಾನೆ. ಯಾವ್ದಾದ್ರು ಕೆಲಸ ಕಾರ್ಯ ಅಂತ ಮಾಡಬಾರ್ದ? ನಮ್ಮ ಮನೆಯಲ್ಲೇ ಪಟ್ಟಾಗಿ ಗೂಟ ಹೊಡ್ಕೊಂಡು ಕೂತ್ ಬಿಟ್ಟಿದ್ದಾನೆ. ಇವ್ರಿಗೆ ದಂಡ ಪಿಂಡ ಹಾಕೋದು ನನ್ನ ಕರ್ಮ. ಶಾಂತ ಪಾಪಂ, ಯಾಕೆ ಅವ್ರು ಹೋಗ್ಲಿ ಗೀಗ್ಲಿ ಅಂತೀಯ? ಅವ್ರ ಪಾಡಿಗೆ ಅವ್ರು ಇಲ್ವೇ? ಅಯ್ಯೋ ದೇವ್ರೆ, ಅವ್ರ ಪಾಡ್ದವ್ರು ಇದ್ದಿದ್ರೆ ನಾನು ಯಾಕಯ್ಯ ನಿನಗೆ ಟೆಲಿಗ್ರಾಮ್ ಕೊಟ್ಟು ಕರೆಸ್ಕೊಳ್ತಾ ಇದ್ದೆ? ಅಯ್ಯೋ ಬಾಬಾ, ಅದೆಲ್ಲ ಕೊನೆ ಇಲ್ಲ ಮೊದ್ಲಿಲ್ಲ. ಅಂದ ಹಾಗೆ ನಿನಗೆ ಇಷ್ಟು ಬೇಸರ ಆಗಿದ್ರೆ ಈ ಮೊದಲನೇ ಮಗಳೇನೋ ಹೋದ್ಲು, ಹೌದು, ಇನ್ನಿಬ್ಬರು ಹೆಣ್ಮಕ್ಳಿದಾರಲ್ಲ, ಅವ್ರ ಮನೆಗಳ ಇದು ಬರಬಾರ್ದಂದ್ರೆ? ನನ್ನ ದೌರ್ಭಾಗ್ಯ ಕಣಯ್ಯ. 2ನೇ ಮಗಳು ತೀರ್ಕೊಂಡ್ಬಿಟ್ಲು ಕಣಯ್ಯ. ಅಯ್ಯೋ, ಪ್ರಮಿಳಿನೂ ತೀರ್ಕೊಂಡ್ಲೆ? ಹೌದಪ್ಪ. ಹುಡುಗಂಡ ಎಲ್ಲಿದ್ದಾನೆ? ಸಂಜೀವ ಅಂದ್ರೆ ಈಗ ತಾನೇ ಅವನ ಹೆಸರು ಕೇಳಿದ ಕೂಡಲೇ ಕತ್ತರಿಸ್ಬಿಡ್ತೀನಿ ಅಂತ ಹೋಗ್ಲಿಲ್ವಾ? ಅವನೇ ಡಾಕ್ಟರ್ ಸಂಜೀವಿ ಅಂತ ನನ್ನ 2ನೇ ಅಳಿಯ. ಅವನು ಹೆಂಡತಿ ಮೇಲೆ ವೈದ್ಯಕೀಯ ಪ್ರಯೋಗ ಮಾಡಿ ಕೊಂದಾಕ್ಬಿಟ್ಟ ಕಣಯ್ಯ ಪಾಪಿ. ಅಯ್ಯೋ ಪಾಪ ಅನ್ಸತ್ತ ಏನ್ ನೋಡಿದ್ರೆ. ಒಬ್ಬಳಿಗೆ ನಾಟಕೀಯ ಹುಚ್ಚು, ಇನ್ನೊಬ್ಬನಿಗೆ ವೈದ್ಯಕೀಯ ವ್ಯಾಧಿ. ಇದನ್ನ ನೋಡಿದ್ರೆ ನನಗೆ ತಲೆನೋವು ಒಂದು ಪರಿಸ್ಥಿತಿ ಬಂದಿದೆಯಯ್ಯ. ಯಾರು ತಲೆನೋವು? ಓಹೋ ಸ್ವಾಮಿ, ನಮ್ಗೇನೆ ತಲೆನೋವು ಕಾಣತ್ತೆ. ಓಹೋ ಸಂಜೀವ, ಕೆಮ್ಮು ತಡೀರಿ ಮಾವಯ್ಯ. ಈ ನಾದ ಕೇಳಿದ್ರೆ ನಾಯಿ ಕೆಮ್ಮನಾಗಿದೆ. ಏನಯ್ಯ ನೀನು? ಹಾಗಲ್ಲ, ನನಗೇನು ಇಲ್ಲ ರೀ. ತಡೀರಿ. ಈ ನಾಯಿ ಕೆಮ್ಮು ಹೇಗಿದೆ ಅಂದ್ರೆ ಇದನ್ನ ಅಲಕ್ಷ್ಯ ಮಾಡಿದ್ರೆ ಕ್ಷೇಮ ತಿರ್ಗತ್ತೆ. 4 ಇಂಜೆಕ್ಷನ್ 6 ಗುಳಿಗೆ 1 ಲೇಯ ಸಾಕು. ಗ್ಯಾರಂಟಿ ಗುಣ ಸ್ವಾಮಿ. ಗುಣ ಆಗದೆ ಛತ್ತಲ್ಲಿ. ನನಗೇನು ಆಗಿಲ್ಲ ರೀ. ಅಯ್ಯೋ ಏನಯ್ಯ ನೀನು? ಬಂದವರೆಲ್ಲ ನಿನ್ ಕಡೆ ಪೇಷಂಟ್ ಆಗಿ ಕಾಣ್ತಾರ. ಇವರು ನನ್ನ ಮಿತ್ರ ಕಣಯ್ಯ, ಚಿದಂಬರಯ್ಯ ಅಂತ ಹೇಳಿ. ಓಹೋ ಅಪ್ಪ ಚಿದಂಬರ, ಇವನೇ ಕಣಯ್ಯ ನನ್ನ 2ನೇ ಅಳಿಯ ಡಾಕ್ಟರ್ ಸಂಜೀವಿ ಅಂತ. ಐ ಆಮ್ ವೆರಿ ಸಾರಿ ಮಾವಯ್ಯ. ಹೌದಪ್ಪ, ಎಕ್ಸ್ಕ್ಯೂಸ್ ಮೀ ಆನರ್ ಜೆಂಟಲ್ಮನ್. ನನ್ನ ಮಾಮೂಲಿ ಪೇಷಂಟ್ ಅಂತ ತಿಳಿದಿದ್ದೆ. ಹೌದೌದು, ಪ್ರಮಾದವಾಯ್ತು. ಪರವಾಗಿಲ್ಲ. ಅಂದ ಹಾಗೆ ಮಿಸ್ಟರ್ ಸಂಜೀವ್, ನಿಮ್ದು LFP ನ ಅಥವಾ MBBS
ಯಾವ ಪದ್ಧತಿ ನಿಮ್ದು? ಅಲೋಪತಿಕ, ಆಯುರ್ವೇದಿಕ, ಉಮಾಪತಿನ? ಉಮಾಪತಿ, ಹೋಮಿಯೋಪತಿ ಯಾವ ಪತಿನ ಅಲ್ಲ ಸರ್, ನಂದೇ ಆದ ಸಿಂಥೆಟಿಕ್ ಸಿಸ್ಟಮ್. ಇವಂದು ಸಿಂಥೆಟಿಕ್ ಸಿಸ್ಟಮ್, ಪೇಷಂಟ್ಗಳಿಗೆ ಪ್ಯಾಥೆಟಿಕ್ ಕಂಡೀಷನ್. ಜೋಕು ಜೋಕು ಹೌದಪ್ಪ, ಜೋಕು. ನಮ್ಮ ಮಾಯದವ್ರು ಯಾವಾಗ್ಲೂ ಹೀಗೆ ನೋಡಿ, ಹಾಸ್ಯ ಪ್ರಕೃತಿ. ಹೌದೌದು. ನಾನೀಗ ಬರ್ತೀನಿ, ನನಗೋಸ್ಕರ 8 ಪೇಷಂಟ್ಗಳು ಕಾಯ್ತಾ ಇರ್ತಾರೆ. ಹೌದೌದು, ನಿನಗೋಸ್ಕರ 8 ಪೇಷಂಟ್ಗಳು ಕಾಯ್ತಾ ಇರ್ತಾರೆ. ಅವ್ರನ್ನ ಹೊತ್ಕೊಂಡೋದಕ್ಕೆ 4 ಜನ ರೆಡಿ ಇರಬೇಕು. ಅಯ್ಯೋ ಕರ್ಮ. ಚಿಂತಾಮಣಿ, ಹಾಗಾದ್ರೆ ನಾವು ಹುಡುಗನ ವಿಷಯ ಸ್ವಲ್ಪ ನೋಡ್ಕೊಂಡು ಇರ್ಲಿ, ನೀನ್ ಬಂದೆ, ನಿಮ್ಮನ್ನ ನಿಂತ್ಕೊಂಡೇ ಮಾತಾಡಿಸ್ತಾ ಇದ್ದೀನಿ. ಒಂದು ದೊಡ್ಡ ಕಾಫಿನೂ ಕೊಡಕ್ಕಾಗ್ಲಿಲ್ಲ. ರುಕೋ ಬಾಮ್ಮ ಇಲ್ಲಿ. ಓಹೋ ರುಕಮ್ಮ. ಅಯ್ಯೋ, ನಾನು ತರಕಾರಿ ತಗೊಂಬ ಅಂತ ನರಸಿಂಹನ್ ಕಳಿಸಿದ್ದೀನಿ. ಅವ್ನು ಬರೋದು ಊಟದ ಹೊತ್ತಿಗೆ ಅಂತ ಕಾಣುತ್ತೆ. ಇವ್ರು ಯಾರು ಗೊತ್ತಿಲ್ವೇನಮ್ಮ? ಚಿದಂಬರಯ್ಯ ಅಂತ ನೀವು ಚಿಕ್ಕ ಹುಡುಗರಿದ್ದಾಗ ನೋಡಿದ್ರಿ ಅಂತ ಅನ್ಸುತ್ತೆ. ಚಿದಂಬರ ನನ್ನ ಮಗಳು ಕಣ ಯಾರು ಕುಣಿ ಅಂತ ಹೇಳಿ ನಿನಗೆ ನೆನಪಿಲ್ವೇನಮ್ಮ ಅವ್ರು ನೋಡಿದ್ದು? ಪರವಾಗಿಲ್ಲ. ಒಂಟಿ ಕಪ್ಪಲ್ನಲ್ಲಿ ಇವರು ಗಂಡ ಹೆಂಡತಿ ಜೋಡಿಯಾಗಿ ವಾಕಿಂಗ್ ಹೋಗ್ತಿರ್ಲಿಲ್ವೇ? ನೋಡಯ್ಯ, ಪರವಾಗಿಲ್ಲ. ನಿನ್ ಮಗಳಿಗೆ ಜ್ಞಾಪಕ ಶಕ್ತಿ ತುಂಬಾ ಚೆನ್ನಾಗಿದೆ ನೋಡಪ್ಪ. ನನ್ನ ಮಕ್ಕಳಿಗೆಲ್ಲ ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ, ನಮ್ಮ ಅಳಿಯಂದ್ರಿಗೆಲ್ಲ ಜೀರ್ಣ ಶಕ್ತಿ ಚೆನ್ನಾಗಿರುತ್ತೆ. ಈಗ ಜ್ಞಾಪಕ ಬಂತು, ನಾನು ಔಷಧಿ ಬೇರೆನಿಂದ ಚರ್ಣಪ್ರಾಶ, ಸೈಂಧವ ಚೂರ್ಣ, ಕೂಷ್ಮಾಂಡ ಎಲ್ಲ ಯಾತಕ ಕಳ್ತನ ಆಗ್ತದೆ ಅಂತ. ಆ ನಾಟಕದ ನರಸಿಂಹ ಈ ಜೀವ ಜೀವನ ಇವರ ಕದ್ದು ಮೆದ್ದಿರ್ಬೇಕು. ಇಲ್ಲದೆ ಇದ್ರೆ ಆ ಪಾಟಿ ಜೀರ್ಣ ಶಕ್ತಿ ಎಲ್ಲಿಂದ ಬರ್ಬೇಕು ಆ ಅಜ್ಜಿನ ಮಂಡುಕಗಳಿಗೆ? ಸಾಕು ಸುಮ್ನೇರಿ, ಮಂಡುಕ ಗಿಂಡುಕ ಅಂತ ನಮ್ಮನೆಯವ್ರನ್ನ ಟೀಕಿಸ್ಬೇಡಿ. ನಿಮ್ಮ ಪೆಟ್ಟಿಗೆ ಔಷಧ ಕದಿಯೋದಕ್ಕೆ ನಮ್ಮನೆಯವ್ರಿಗೆ ನಾನು ಊಟ ಹಾಕೋಲ್ವೇ? ನೀವು ಆಮೇಲೆ ಆ ನರಸಿಂಹಯ್ಯನವ್ರೆ ಹಸಿವಾದಾಗ ಏನು ಸಿಕ್ಕದೆ ಲೇಹ ಚೂರ್ಣ ತಿಂದು ಭಸ್ಮ ಮಾಡಿರಬೇಕು. ಮಾವಯ್ಯ, ನೆನಪಿಲ್ಲಿ ನಿಮ್ಮ ಮಾತುಗಳು. ಸಿಕ್ಲಿ ಆ ಜೀವನ್ ರಾಯ, ಕೂಷ್ಮಾಂಡ ಪಾಷಣ ಹಾಕಿ ಮಟ್ಟ ಹಾಕ್ತೀನಿ. ಜೀವನ ಅಂದ್ರೆ ಯಾರು? ಜೀವಣ್ಣ ಅಂದ್ರೆ 3ನೇ ಅಳಿಯ, ನಮ್ಮ ರುಕ್ಕು ಗಂಡ, ಇನ್ಸೂರೆನ್ಸ್ ಏಜೆಂಟ್ ಅಯ್ಯ. ಇನ್ಶೂರೆನ್ಸ್ ಏಜೆಂಟ್ ಅಲ್ಲ ಜ್ಞಾಪಕ ಬಂತು. ಏನಪ್ಪ? ಅದಕ್ಕಮ್ಮ ನಿಮ್ಮ ಆತ್ಮ ಹೇಗಿದೆ? ಅದಕ್ಕೊಂದು ಹೊಸ ಔಷಧಿ ಕಂಡಿಡ್ತಿದ್ದೀನಿ. ಆಸ್ತಮ ಗೀಸ್ಮ ಒಂದು ಇಲ್ಲ, ಸದ್ಯ ನಿಮ್ಮ ಔಷಧಿ ಅವಶ್ಯಕತೆ ಇಲ್ಲ. ಆ ಜೀವನದ ಮಾತಿಗೆ ಹಾಗಂದ್ರೆ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಷ್ಟೇ ಸಾಕು. ಮಾವಯ್ಯ, ನಾನು ಬರ್ತೀನಿ. ನನಗೋಸ್ಕರ ಪೇಷಂಟ್ಗಳು ಕಾಯ್ತಾ ಇರ್ತಾರೆ. ಕಾಯ್ತಾ ಇದ್ದಾರೆ. ಅದೇ ಹೇಳ್ದಲ್ಲ, 8 ಪೇಷಂಟಿಗೆ 4 ಜನ ಕೂತ್ಕೊಂಡು ಹೋಗೋದು ಕಾಯ್ತಾ ಇರ್ತಾರೆ. ಹೋಗಯ್ಯ ಕರ್ಮ. ರುಕೋ ನೋಡಮ್ಮ, ಚಿದಂಬರ ಇನ್ನೊಂದು 3-4 ದಿವಸ ನಮ್ಮನೆಯಲ್ಲೇ ಇರ್ತದೆ. ರುಚಿಯಾಗಿ ಅಡಿಗೆ ಮಾಡ್ಬೇಕಮ್ಮ. ಏನ್ ಅಡಿಗೆ ಮಾಡ್ತೀಯಾ? ಏನ್ ಅಡಿಗೆ ಮಾಡ್ಲಿ? ಒಂದು ಕೆಲಸ ಮಾಡು, ತರಕಾರಿನ ಶಿವ ಕೈಲೇ ತರಿಸ್ಬಿಡ್ತೀನಿ. ಚಿಲ್ಲರೆ ದುಡ್ಡು ಆಯ್ತಮ್ಮ, ತಗೋ. ನಮ್ ಚಿದಂಬರನಿಗೆ ಈರುಳ್ಳಿ, ಬೇಳೆ, ಹುಳಿ ಅಂದ್ರೆ ಬಹಳ ಇಷ್ಟ. ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಅದ್ಭುತವಾಗಿ ಅಡಿಗೆ ಮಾಡ್ಬೇಕು. ನಿನ್ನ ಕೈ ಅಡಿಗೆ ರುಚಿ ನೋಡಿ 3 ದಿವಸ ಇರೋ ಚಿದಂಬರ 6 ದಿವಸ ನಮ್ಮ ಮನೇಲಿ ಇರ್ಬೇಕು. ಹಂಗ ಮಾಡ್ಬೇಕು. ಸರಿ ಅಮ್ಮ, ಮಾಡಮ್ಮ. ಆಯ್ತು. ಚಿಂತಾಮಣಿ, ಈಗಾದ್ರೂ ಅವರ ವಿಷಯ ನೋಡ್ಕೊಂಡು ಬರೋಣ. ಹೌದಲ್ವೇ? ಇನ್ನೇನಿಲ್ಲ ತಾನೆ? ಅಯ್ಯೋ, ಹೇಳ್ತಾ ಹೋದ್ರೆ ಕೊನೆ ಇಲ್ಲ ಮೊದಲೇ ಇಲ್ಲ. ಒಂದ್ ಕೆಲಸ ಮಾಡೋಣ, ಆ ವರನ್ನು ನೋಡ್ಬೇಕು, ಹಾಗೆ ನಾನು ಒಂಚೂರು ಲಾಯರ್ನು ನೋಡ್ಬೇಕಿತ್ತು. ಇಬ್ರು ಹೋಗ್ಬಿಡೋಣ. ಸರಿ. ಸರಿ, ಈಗ ಅರ್ಥ ಆಯ್ತಯ್ಯ ನಿಮ್ದು ಕಷ್ಟ ಏನು ಅಂತ. ಇದು ದೊಡ್ಡ ಕಾಯಿಲೆ ಇದ್ದಂಗೆ ಇರ್ಲಿ. ಈ ಸಮಸ್ಯೆಗೆ ನನ್ನ ಹತ್ರ ಪರಿಹಾರ ಇದೆ, ಯೋಚನೆ ಮಾಡಬೇಡ. ಏನಂತ ಹೇಳಯ್ಯ? ಯಾವುದಕ್ಕೂ ವ್ಯವಧಾನವೇ ಇಲ್ಲ ಕಣಯ್ಯ. ಹಂಗಾಗೋಗಿದೆ ನನ್ನ ಜೀವನ. ನನ್ನ ಹಿರೇ ಮಗಳು ಸೀತಮ್ಮ ನಾಟಕದಲ್ಲಿ ನರಸಿಂಹನ್ನ ನೋಡಿ ಮೆಚ್ಚಿ ಮದುವೆ ಆದ್ಲು. ದೈವ ಸಂಕಲ್ಪ ತೀರ್ಕೊಂಡು ಏನ್ ಮಾಡಕ್ಕಾಗತ್ತೆ? ಇವನು ಆಗ್ಲೇ ನಾನು ಹೇಳ್ದಾಗೆ ಬೇರೆ ಮದುವೆ ಮಾಡ್ಕೊಂಡು ಎಲ್ಲರೂ ಹೋಗ್ಬೇಕೆ? ಹೋಗ್ತಾ ಇಲ್ಲ. ಕೆಲಸನಾರು ಹುಡುಕೊಂಡು ಹೋಗ್ತಾ ಇಲ್ಲ. ಇಲ್ಲೇ ಊಟ ಹೊಡೆದು ಕುಡ್ಕೊಂಡಿದ್ದಾನೆ. ಈ ಸಮಸ್ಯೆಗೆ ಪರಿಹಾರ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೇಳ್ಬಿಡ್ಬೇಕಾದಯ್ಯ, ಮನೆ ಬಿಟ್ಟು ತೊಲಗು ಅಂತ.
ನಾನು ಹೇಳದೆ ಇರ್ತೀನೇನಯ್ಯ, ಮನೆ ಬಿಟ್ಟು ತೊಲಗು ಅಂತ ಹೇಳಿದೀನಿ. ನಾನು ಹೋಗಲ್ಲ, ನನಗೆ ಕೊಡೋ ಬಾಕಿ ಕೊಟ್ರೆ ನಾನು ಹೋಗ್ತೀನಿ, ಎಲ್ಲಿಗೆ ಅಂತ ಹೋಗ್ಲಿ ಅಂತ ನನ್ನನ್ನೇ ಕೇಳ್ತಾನೆ. ಕೊಡೋ ಬಾಕಿ ಅಲ್ಲಯ್ಯ, ಅಂತವನ ಹತ್ರ ನೀನ್ ಯಾಕಯ್ಯ ಸಾಲ ಮಾಡಕ್? ಆ ದ್ರಾಬೆ ಹತ್ರ ನಾನು ಯಾಕಯ್ಯ ಸಾಲ ಮಾಡಕ್ ಹೋಗ್ಲಿ? ಆ ಡಾಕ್ಟರ್ ಸಂಜೀವಿ ಮದುವೆ ಟೈಮಲ್ಲಿ ವರದಕ್ಷಿಣೆ ವರೋಪಚಾರ ಅಂತ ಸ್ವಲ್ಪ ಹೆಚ್ಚಾಗಿ ಕೊಟ್ಟಪ್ಪ. ಅವನಿಗೆ ಹೆಚ್ಚಾಗಿ ಕೊಟ್ಟಿದ್ರಿ, ನಾನೇನ್ ಕಡಿಮೆ, ಅವನೇನ್ ಹೆಚ್ಚು. ಆ ಹೆಚ್ಚುವರಿ ಹಣ ಕೊಟ್ರೆ ನಾನು ಹೋಗ್ತೀನಿ ಅಂತಾನೆ. ಎಲ್ಲಿಂದ ತಂದು ಕೊಡ್ಲಯ್ಯ, ನಾನು ರಿಟೈರ್ಡ್ ಆಗಿ ಮನೇಲಿ ಕೂತಿದ್ದೀನಿ. ಚಿಂತಾಮಣಿ, ಯೋಚನೆ ಮಾಡಬೇಡ. ಈ ವರದಕ್ಷಿಣೆ ಅನ್ನೋದು ಒಂದ್ ದೊಡ್ಡ ಕಾಯಿಲೆ ಇವ್ರಿಗೆ. ಹೌದಪ್ಪ, ಇವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸೋದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ, ಅದನ್ನ ಒಂದು ಮಾಡಿ ಸರಿ ಮಾಡ್ತೀನಿ, ಯೋಚನೆ ಮಾಡಬೇಡ. ಅದೇನು ಹೇಳಿ ಮಾಡಿ ಮುಗಿಸ್ಬಿಡಯ್ಯ, ನನಗೆ ಸಾಕಾಗೋಗ್ಬಿಟ್ಟಿದೆ. ಮಾಡಿ ಎಲ್ಲಿ ಆ ಮರದ ಹತ್ರನೇ? ಅಯ್ಯೋ ಬೇತಾಳ, ಚಿಲಂಬರ ಬೇತಾಳ ಅಂತ ಸುಮ್ಮನೆ ಸಾಕು. ಎಲ್ರಿ ಇದೆ ಬೇತಾಳ ಈ ಕಾಲದಲ್ಲಿ? ಚಿಂತಾಮಣಿ, ಯೋಚನೆ ಮಾಡಬೇಡ. ಈ ಕಾಲದಲ್ಲಿ ಬೇತಾಳ ಗೀತಾಳ ಎಲ್ಲಿ? ಏನು ನೋಡೋಣ, ಇವರು ಇತ್ಯಂತ ಮಾಡೋಣ, ಅದೇನ್ ನೋಡೋಣ. ಎಲ್ಲೋದವ್ ಹಾಳಾಗಿ, ಎಲ್ಲೋದವ್ ಹಾಳಾಗಿ, ಕೈ ಬಂತುತ್ತು ಬಾಯಿಗೆ ಬರ್ದೆ ಹೋಯ್ತೆ. ಎಲ್ಲೋದವ್ ಹಾಳಾಗಿ, ಎಲ್ಲ ಹಾಳಾಗೋದು. ಈ ಬೇತಾಳ್ವೆ. ಅಯ್ಯೋ ಚಿದಂಬರ, ಇವನೇ ಕಣ ನನ್ 3ನೇ ಹಳ್ಳಿಯ ಜೀವಣ್ಣ ಅಂತ ಇನ್ಸೂರೆನ್ಸ್ ಏಜೆಂಟ್. ಅವನ ಕಣ್ಣಿಗೆ ಭೂತ ಬೇತಾಳ. ಹಿಂದೆ ಉಂಟೆ ಇರಬೇಕು, ಇರಲೇಬೇಕು. ಹಿಂದೆ ಉಂಟೆ ಇರಬೇಕು, ಗೊತ್ತಿರ್ಲೇಬೇಕು. ನಮಸ್ಕಾರ ಸ್ವಾಮಿ, ನಮಸ್ಕಾರ. ಆತದ್ದು ಮಳಿದೇವ್ರೆ ಸ್ವಾಮಿ. ಅಯ್ಯೋ ನೋಡಿ ಸ್ವಾಮಿ, ಅವನು ಮಾತಾಡಬೇಕು ಅಂತ ಬರ್ತಾ ಇದ್ದೆ, ಅವನು ಬೇತಾಳ ತರ ಬಂದಿದೆ ಸರ್. ಅಳಿದೇವರಂತ ಗೊತ್ತಾಯ್ತು. ನಾನು ನಡು ರಸ್ತೆ ಸಿಕ್ಕಿದ್ದು, ನನಗೆ ಮುಳುಗ್ತಿರೋ ತೋಣಿಲಿ ನೀವು ಮುರುಕಲಾಗಿ ದೋಣಿ ಬಂದೆ ಸರ್. ನಾವು ನಡು ರಸ್ತೆಯಲ್ಲೇ ಸಿಕ್ಕಿರೋ, ನಡು ರಸ್ತೆಯಲ್ಲೇ ಸಿಕ್ಕಿದ್ದೀನಿ. ಕಾಪಾಡಿ ಜೀವಣ್ಣ, ಯಾಕೋ ಒಂದ್ ಜೀವ ಇಡ್ತೀಯ? ಕೊಟ್ಟು ಕಳಿಸ್ಬಾರ್ದೇನಯ್ಯ, ಏನಯ್ಯ ಕಿತ್ಕೊಂಡೆ ಅವ್ರ ಹತ್ರ? ಯಾರ ಜೀವ ಯಾರು ಹೇಳ್ತಾರೆ ಮಾವಯ್ಯ? ಈ ನಶ್ವರವಾದ ಪ್ರಪಂಚದಲ್ಲಿ ಯಾರ ಜೀವನ ಯಾವಾಗ ಜವರಾಯ ತಗೊಂಡೋಗ್ತಾನೋ ಯಾರಿಗೊತ್ತು. ಅಯ್ಯ, ನೀನ್ ಕಟ್ಕೊಂಡಿರೋ ಹೆಂಡತಿ ಮಕ್ಕಳನ್ನ ಅನಾಥರೊಂದಿಗೆ ಸಾಯ್ಬೇಡ. ನೀನು ಹರಹರ ಅಂದಾಗ ನಿನ್ನ ಹೆಂಡತಿ ಮಕ್ಕಳಿಗೆ ಜೀವ ವಿಮೆನೇ ಗತಿ ಅಂತ, ಜೀವಾಮೃತದಂತ ಜೀವ ವಿಮೆ ಮಾಡ್ಸಯ್ಯ ಅಂದ್ರೆ ನಿಂಗೆ ಜೀವ ಹಿಡ್ದಂಗ ಆಯ್ತಾ? ಇದೊಂದು ಸಲಾಕ್ ಸಂಶಿ ಬಿಟ್ಬಿಡಿ, ನಿಮ್ ದಮ್ಮಯ್ಯ ಅಂತೀನಿ. ಹಲೋ, ನೀವ್ ಹೋಗ್ರಿ, ನೀವು ಕೂತ್ಕೊಳ್ರಿ. ಮೇಲ್ ಬಂದ್ಬಿಟ್ರಿ, ಅವ್ರಿಗೆ ಯಾಕೆ ದಮ್ಮಯ್ಯ ಅಂತೀರಾ? ನೀವ್ ಹೋಗ್ಬಾರ್ದ? ಹೋಗ್ರಿ. ಯಾಕೋ ಅವ್ರ ಜೀವ ಇಡ್ತಿದ್ಯಾ? ನೀವ್ ಯಾಕ್ರಿ ಅವ್ರ ಕೈ ದುಡ್ಡು ಕೊಟ್ಟು ಕೊಡಂಗೆ ಹಂಗಾಗಿದ್ದೀರಾ? ನಾನು ಹೋಗ್ತಾ ಇದ್ದೆ ಸರ್, ನಾನು ಸಿಂಗರಿಯಿಂದ ಹೋಗ್ತಾ ಇದ್ದೆ. ನಡು ರಸ್ತೆಯಲ್ಲಿ ಆ ಅಂಗಡಿಗೆ ಹೋಗಿ ರೇಷನ್ ತಗೊಳ್ಳೋಣ ಅಂತ ಇಟ್ಕೊಂಡಿದ್ದೆ ಸರ್. ಜೋಬಿಂದ ತೆಗೆದು ಒಂದು ಕೈಯಲ್ಲಿ ಕಾಸಿಟ್ಕೊಂಡಿದ್ದೆ ಸರ್. ಎಲ್ಲಿಂದ ಈ ಮಾರಾಯ 10 ಗಂಟೆ ಬಂದು 4,500 ರೂಪಾಯಿ ಕಿತ್ಕೊಂಡ್ಬಿಟ್ಟ ಸರ್. ಕೇಳಿದ್ರೆ ಇನ್ಸೂರೆನ್ಸ್ ಪನ್ಸೂರೆನ್ಸ್ ಅಂತ ಸರ್. ನನಗೆ ವಯಸ್ಸಾಗೋಗಿದೆ, 70 ವರ್ಷ ಆಗೋಗಿದೆ ಸರ್. ಈ ವಯಸ್ಸಲ್ಲಿ ನನಗೆ ಇನ್ಸೂರೆನ್ಸ್ ಬೇಕಾ ಸರ್? ನೀವೇ ಹೇಳಿ ಸರ್. ಸರ್ ಅವ್ರಿಗೆ ಹೇಗಾದ್ರೂ ಮಾಡಿ 5 ರೂಪಾಯಿ ಇಸ್ಕೊಟ್ಬಿಡಿ ಸರ್, ನಿಮ್ಮನ್ನ ದಮ್ಮಯ್ಯ ಅಂತೀನಿ. ಈ ವಯಸ್ಸಲ್ಲಿ ಇನ್ಸೂರೆನ್ಸ್ ಬೇಕಾ ಬೇಡವಾ? ಆಮೇಲೆ ಜೀವ ಯಾಕೋ ಅವ್ರ ಜೀವ ಇಡ್ತೀಯ? ಕೊಟ್ಟು ಕಳ್ಸಯ್ಯ ಅವ್ರ ದುಡ್ಡನ್ನ. ಅವನ ಹತ್ರ ಕಿತ್ಕೋಬೇಕಾ ನೀನು? ನಾಚಿಕೆ ಆಗಲ್ಲ ನಿನಗೆ? ನನ್ ಖರ್ಚಿಗೆ ನೀವು ಮಾಡ್ಲಿ ಮಾವಯ್ಯ. ನೀವು ಬೇರೆ ಇತ್ತೀಚೆಲ್ಲಿ ಪರ್ಸಲ್ ದುಡ್ಡೇ ಇಡ್ತಾ ಇಲ್ಲ. ನಾನು ನಿನ್ ಜೋಬಿಗೆ ದುಡ್ಡು ಇಡ್ಬೇಕು, ನಾಚಿಕೆ ಆಗ್ಬೇಕು. ನೋಡಯ್ಯ, ಇದೇ ರಾಮಾಯಣ. ಕಂಡ್ರ ಹತ್ರ ದುಡ್ಡು ಕಿತ್ಕೊಂಡ್ ಬರ್ತಾನೆ, ಅವ್ರು ಬಂದು ನನ್ ಪ್ರಾಣ ಇಡ್ತಾರೆ. ಕೊಟ್ಟು ಕಳ್ಸಯ್ಯ. ಇಕ್ಕೊಡ್ರಿ. ನಿಮ್ ದುಡ್ಡು ಅವನಿಗೆ ಬೇಕು ನೋಡಿ. ನಮ್ಮ ಮಾವಯ್ಯನವರ ಮಾತಿಗೆ ಮರ್ಯಾದೆ ಕೊಟ್ಟು ನಿಮ್ ದುಡ್ಡು ವಾಪಸ್ ಕೊಡ್ತೀನಿ. ಇಕ್ಕೊಡ್ರಿ. ನನ್ ದುಡ್ಡು ನಾನು ಸಿಕ್ತು ಸರ್. ಮುಳುಗ್ತಿದ್ದವನಿಗೆ ಮುರುಕು ದೋಣಿ ಆಗಿ ಬಂದ್ರೆ ಸಹಾಯ ಮಾಡಿ ಸರ್. ಈ ಜನ್ಮದಲ್ಲಿ ನಾನು ಮರೆಯಲ್ಲ ಸರ್. ಬರ್ತೀನಿ ಸರ್. ಇನ್ಮೇಲೆ ಅವನ ಅಪ್ಪಿ ತಪ್ಪಿ ಇಲ್ಲೆಲ್ಲಾದ್ರು ಭೀಮಾನಗರದಲ್ಲೋ ನಂಜಾರೆಡ್ಡಿ ಕಾಲಿಂದ ಸಿಕ್ಕದ ಅಂತಂದ್ರೆ ಕಂಡ್ರೆ ಕಂಬಿ ಕಿತ್ಕೊಂಡು ಗಲ್ಲಿ ಬಿದ್ದು ಓಡ್ತಾ ಇರ್ಬೇಕು. ಮತ್ತೇನಾರ ಅವನ ಕೈಲಿ ದುಡ್ಡು ಕೊಟ್ಟು ಕೊಡಿಸಿ ಅಂತ ಬಂದ್ರೆ ಅಷ್ಟೇ. ಏನ್ ಕರ್ಮನಯ್ಯ ನಿಂದು.
ಚಿಂತಾಮಣಿ ಈಗ ನಾವು ಹೊರಡೋಣವೆ ಕೆಲಸಪ್ಪ, ನಾನ್ ಲಾಯರ್ ಆಫೀಸ್ಗೆ ಹೋಗೋಣ ಅಂತಂದವನು ಈ ಭೂತ ಪ್ರೇತ ಪಿಶಾಚಿ ನಡು ಬೀದಿ ನಾರಾಯಣ ಆಯ್ತು, ಮುಗಿದೋಯ್ತು. ಒಂದ್ ಕೆಲಸ ಮಾಡು, ಜೀವಣ್ಣ ನೀವು ಮನೆಗೆ ಹೋಗಿ, ನಾನೊಂಚೂರು ಲಾಯರ್ ಆಫೀಸ್ಗೆ ಹೋಗಿ ಬರ್ತೀನಿ, ಆಯ್ತಾ? ಜೀವಣ್ಣ ಮನೆಗೆ ಹೋಗ್ರಪ್ಪ. ಇನ್ನೊಂದ್ ದಿವಸ ಕರ್ಕೊಂಡು ಹೋಗ್ಬೇಕು ಕಣೋ, ಇನ್ಶೂರೆನ್ಸ್ ಆಫೀಸಿಗೆ ಕರ್ಕೊಂಡು ಹೋದಿ ಕರ್ಮ. ಆಯ್ತು ಅವಯ್ಯ. ಅಂದಂಗೆ ತಾವ್ ಯಾವಾಗ ಬಂದಿದ್ದು? ಬೆಳಿಗ್ಗೆನೆ ಬಂದೆ. ಶಂಕರ್ಪುರದಲ್ಲಿ ಯಾರನ್ನು ನೋಡ್ಬೇಕಾಗಿತ್ತು, ಅವ್ರು ಸಿಗಲಿಲ್ಲ. ಜೀವನ್ ವಿಭಾಗಕ್ಕೆ ಬಂದ್ರೆ ನೀವು ಸಿಕ್ರಿ. ಓಹೋ, ಬಹಳ ಸಂತೋಷ, ಪರಮ ಸಂತೋಷ. ಅಂದಂಗೆ ತಾವ್ ಎಲ್ಲಿ ಹಿಡಿದಿದ್ದೀರಾ? ಇನ್ನೆಲ್ಲಿ? ನಿಮ್ಮ ಅವನ ಮನೆಯಲ್ಲೇ. ಓಹೋ, ಹಂಗಂದ್ರೆ ನಮ್ಮ ಮನೇಲಿ ತಾನೇ. ನಿಮ್ಮನ್ನ ಎಲ್ಲೋ ನೋಡಿದಂತ ನೆನಪು, ಜ್ಞಾಪಿಸ್ಕೊಂತ ಇದ್ದೀನಿ, ಜ್ಞಾಪಕ ಬರ್ತಾ ಇಲ್ವಲ್ಲ. ಎಲ್ಲಿರ್ಬೋದು? ಎಲ್ಲಿರ್ಬೋದು? ಹಾ, ಮೈಸೂರು ಒಂಟಿ ಕೊಪ್ಪಲಲ್ಲಿ ನೀವು ನಿಮ್ಮ ಹೆಂಡತಿ ಜೋಡಿಯಾಗಿ ಒಂಟಿ ಕೊಪ್ಪಲಲ್ಲಿ ಜೊತೆಯಾಗಿರ್ಲಿಲ್ವೇ? ಸರಿ ಸರಿ, ಅದ್ ಸರಿ ಜೀವಣ್ಣ. ನೀವೇನು ಒಳ್ಳೆ ಗದಿ ಇಲ್ದೇ ಇರ್ತಾರ, ಮಾವನ ಮನೆಯಲ್ಲೇ ಇರೋದು, ಬೇರೆ ಮನೆಗಿನೇ? ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಮಾವಯ್ಯ ಬೇಡ ಅಂತ ಬಡಬಡಿಸ್ತಾರೆ. ಪಾಪ ನೊಂದ್ ಹಿರಿ ಜೀವ. ಇಬ್ರು ಹೆಣ್ಣು ಮಕ್ಳು ಹೋದ್ವೈತೆ ಬೇರೆ. ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಪೇಚಾಡ್ಕೊಂತಾರೆ. ಏನ್ ಮಾಡ್ಲಿ ಹೇಳಿ ಸರ್, ಏನ್ ಮಾಡ್ಲಿ? ಓಹೋ, ಹಂಗ ಅನ್ಕೊಂಡು ಈ 3 ಜನ ಅಳಿಯಂದ್ರು ಮಾವನ ಮನೆನ ಪಟ್ಟಾಗಿಡ್ಕೊಂಡ್ ಬಿಟ್ಟಿದ್ದೀರಾ ಅನ್ನಿ. ನೋಡಿ, ಆ ಇಬ್ರು ಷಡ್ಕಂದ್ರ ವಿಚಾರ ನನ್ನ ಹತ್ರ ಎತ್ಬೇಡಿ ನೀವು. ನಾಟಕ ಅಂತ ಆ ನರಸಿಂಹ ಕುಣಿತಾವನೆ, ವೈದ್ಯಕೀಯ ಅಂತ ಸಂಜೀವ ಸಾಯ್ತಾನೆ. ಸಾಯ್ಲಿ ಬಿಡಿ ಸರ್, ಅವ್ರನ್ನ ಕಟ್ಕೊಂಡು ನನಗೇನಾಗಬೇಕು? ಓಹೋ, ಹಾಗಾದ್ರೆ ಈ 3 ಜನ ಅಳಿಯಂದ್ರಲ್ಲಿ ನೀವೇ ಅಯೋಗ್ಯರು, ಅಲ್ಲಲ್ಲ ಯೋಗ್ಯರು ಅನ್ನಿ. ತುಂಬಾ ತಮಾಷೆ ಮಾಡ್ತೀರಾ ಚಿದಂಬರಾಯರೇ. ಅದ್ರ ಬದಲು ಒಂದು 5,000ಕ್ಕೆ ಇನ್ಸೂರೆನ್ಸ್ ಮಾಡಿಸ್ಬಾರ್ದೆ? ಬನ್ನಿ, ಮನೆ ಕಡೆ ಹೋಗೋಣ, ಬನ್ನಿ. 5,000 ಮಾಡೋಣ, ಬನ್ನಿ. ಕುಲಕಂಟಕನಾಗಿ ಜನಿಸಿದೆಯಾ ಪಶುಳೆ? ಎಲ್ಲಿ ಹಣೋ ನಿನ್ನ ಶ್ರೀಹರಿ? ಪರಮೇಶ್ವರನ ಪರಮ ಭಕ್ತನಾದ ನನ್ನ ಪುತ್ರ ಆ ಹರಿನಾಮವನ್ನು ಜಪಿಸುವುದೇ ಅಖಟ. ಸೋದರ ಹಿರಣ್ಯಾಕ್ಷನನ್ನು ಕಬಳಿಸಿದ ಆ ಹರಿ ಎಲ್ಲಿ ಹಲೋ ತೊರೆದು ತೀಳಿರೋಣ ಹದ್ದುಗಳಿಗೆ ಆಹುತಿ ಕೊಡುವೆ. ಸರ್ವಾಂತರ್ಯಾಮಿಯಾದ ಶ್ರೀಹರಿಯು ಎಲ್ಲೆಲ್ಲಿಯೂ ಇರುವನು ಜನಕನೇ. ಒಬ್ಬನೇ ಆದ ಅವನು ಏಕಕಾಲದಲ್ಲಿ ಎಲ್ಲೆಡೆಯಲ್ಲಿರಲು ಸಾಧ್ಯವೇ? ಅನುರೇಣುತನ ಕಾಷ್ಟ ಎಂಬಂತೆ ಪರಾತ್ಪರ ಸ್ವರೂಪನು ಎಲ್ಲೆಲ್ಲಿಯೂ ಇರುವುದು ಸಾಧ್ಯ ತಂದೆಯೇ. ಹಾಗಿದ್ದರೆ ಈ ಗೋಡೆಯಲ್ಲಿ ಇರುವನೇ? ಇರುವನು ಅರೇನೆ. ಈ ಕಂಬದಲ್ಲಿ ನಿನ್ನ ಹರಿಯನ್ನು ತೋರಿಸಬಲ್ಲೆಯಾ? ತೋರಿಸಬಲ್ಲೆ. ಆ ಕಂಬ ಬೇಡ, ಈ ಕಂಬದಲ್ಲಿ ನಿನ್ನ ಹರಿಯನ್ನು ತೋರಿಸಬಲ್ಲೆಯಾ? ತೋರಿಸಬಲ್ಲೆ, ಆದರೆ ಆ ಕಂಬ ಬೇಡ, ಈ ಕಂಬದಲ್ಲಿ ತೋರಿಸನು ಜನಕನೇ. ಹಾಗಿದ್ರೆ ಇದೇ ಕಂಬದಲ್ಲಿ ತೋರಿಸು. ಎಲ್ಲಿ ಹಗೋ ನಿನ್ನ ಶ್ರೀಹರಿ? ಅವನ ಶಿರವಂ ಕತ್ತರಿಸಿ ಕಿತ್ತೊಗೆದು ನೆತ್ತರವಂ ಹೀರಿ ಎಲ್ಲಡಗಿದ್ದೆ ಇಷ್ಟೊತ್ತು ಸುಳ್ಳನಾಡಿದರೆ ಸುಟ್ಟೇನು ಸೀಳೇನು ಸಿಂಗಳಿಗೆ ಸಂಜೀವರಾಯ. ಒಳ್ಳೆ ಅವಾಂತ ಷಟ್ಕ ಸಿಕ್ಕಿದ್ಯಲ್ಲ. ನಂದು ಹೊರಿಂದ ಅವಂತರ ಒಂದು ಸಲ ಹೇಳಿದ್ರೆ ಗೊತ್ತಾಗಲ್ಲ. ನಾವು ನನ್ ಶರ್ಟ್ ಬಿಟ್ಟು ಆ ಕತ್ತಿ ದೂರ ಹಿಡಿದು ಮಾತಾಡೋದಲ್ಲ, ನೀನ್ ಮಾತಾಡೋದು ನನಗೆ ಕೇಳಿಸೋದು. ನಾನಲ್ಲಿ ಬೋರ್ಡ್ ಸುಡುತ್ತಾ ಇದ್ದೀನಿ, ನೀನು ಹಾಕೊಂಡು ಸೌಸ್ತಾ ಇದೀಯ ಅದನ್ನ. ಕೇಳಿದ ಸಲ ನಾನು ಬೋರ್ಡ್ಸ್ ಕಾಲು ಹಾಕಿ ನೋಡು, ನಿನ್ನ ಶಿರವನ್ನೇ ಚಂಡಾಡುವೆನು ಸಿಂಗಳಿಗೆ ಸಂಜೀವರಾಯ. ಕೇಳ ಇಲ್ಲಿ ದೊಡ್ಡ ಸಾಕಾರ ಮೇಲೆ ಪೇಷಂಟ್ ನೋಡಕ್ ಹೋಗ್ಬೇಕಾಗಿತ್ತು, ಹಾಕೊಂಡೋಗಿದ್ದೆ. ಅದು ಅಲ್ಲದೆ ಈ ಬೂಟ್ಸ್ ಮೇಲೆ ನಿನಗೆಷ್ಟು ಹಾಕಿದ್ಯೋ ಅಷ್ಟೇ ಹಾಕು ನನ್ಗೂ ಇದೆ ಕಣ. ಏನಂದೆ? ಹಲ್ಲಿಡಿದು ಮಾತಾಡೋ ಆಯ್ತ, ಕೈಲೇನಿದೆ ನೋಡು, ಸುಳ್ಳು ನಡೆ ಸಿಟ್ಟೇನು? ಈ ಬಡಾಯಿ ಮಾತೆಲ್ಲ ನನ್ನ ಹತ್ರ ನಡೆಯಲ್ಲ. ಅದು ಹೋಗ್ಲಿ, ಚಿಂತಾಮಣಿಯವ್ರು ನಿನಗೇನಾಗ್ಬೇಕು? ಮಾವ. ಅದೇ ಚಿಂತಾಮಣಿಯವರು ನನಗೇನಾಗ್ಬೇಕು? ಮಾವ.
ಹೌದಾ ಅಲ್ವಾ? ಹೌದಾ? ಮಾವ ಕೊಡ್ಸಿದ್ ಗುಡ್ಸು ಅಂದ್ಮೇಲೆ ನಿನಗೆ ಎಷ್ಟು ಹಾಕಿದ್ದೆ ಅಷ್ಟು ನನಗಿಲ್ವೇನೋ? ಏನಂದೆ? ನಿನ್ನ ಬೂಡ್ಸ್ ಮಾಡ್ಕೊಂಡು ನನ್ನ ಬೂಡ್ಸ್ ಕಾಲು ಹಾಕಿದ್ರೆ ಕಾಲು ಮುರಿದು ಕೈ ಕೊಟ್ಟು ಕಳ್ತೇನೆ. ನನಗೇನೋ ನನ್ನ ಗುಡ್ಸು ನೀನೇ ಕತ್ತಿರ್ಬೇಕು ಅಂತ ಗುಮಾನಿ. ನಿನ್ನ ಶಿರವನ್ನೇ ಚಂಡಾಡುವೆ ಕಾರ್ಯ ಮಾತಾಡಿದ್ರೆ. ಹೋಗ್ಲಿ ಬಿಡ ನರಸಿಂಹ, ನಿನ್ಗೊಂದು ಮಾತಾಡ್ತೇನೆ, ಒಂದು ಸಮಾಧಾನ ಮಾಡ್ಕೊಳ್ಳೋಣ. ಏನದು? ನಿನಗೇನಾದ್ರೂ ಮುಂದೆ ಕಾಯಿಲೆ ಬಂತಂತ ಇಟ್ಕೋ, ಆಗ ನಾನು ನಿನ್ಗೆ ಗಟ್ಟಿ ಔಷಧಿ ಕೊಡ್ತೀನ. ಮಾರಾಯ, ನಿನ್ನ ಔಷಧಿ ಕುಡಿಯೋ ಕಾಲ ಇನ್ನೂ ಬಂದಿಲ್ಲ. ನಿನ್ನ ಔಷಧಿ ಕುಡಿಯೋದು ಸಾಯೋ ಕಾಲಕ್ಕೆ. ಸಾಯೋ ಕಾಲಕ್ಕೆ? ಯಾರು ಸಾಯೋದು? ಎಲ್ಲಿ ಸಾಯೋದು? ಯಾತಕ್ ಸಾಯೋದು? ನೋಡಿ, ಸಾಯೋರು ಸಾಯ್ತಾರೆ, ಅವ್ರು ಇನ್ಸೂರೆನ್ಸ್ ಮಾಡಿ ಸತ್ತಿರ ತಾನೆ ಇದ್ದರಿಗೆ ಒಳ್ಳೇದು. ಲೋ ನರಸಿಂಹ, ಲೋ ಸಂಜೀವ, ಯಾರೋ ಸಾಯೋದು ಹೇಳ್ರು? ನೋಡಿ, ಎಲ್ಲ ವ್ಯವಸ್ಥೆ ಮಾಡ್ಬಿಡ್ತೀನಿ. ಇವನೊಬ್ಬ ಸಾಕಾಗಿದ್ದಾನೆ. ಯಾರೇನೋ ಸಾಯೋದು, ನಾನೇ ಸಾಯೋದು. ಈ ಸಂಜೀವನ ಹತ್ರ ಔಷಧಿ ಕೊಡಿದ್ರೆ ಸಾಯೋದೇ ಗ್ಯಾರಂಟಿ ಇದೆ. ಅಷ್ಟು ನೀನು ಮೂಗು ಹಾಯಿಸಿ ಬಂದೆ. ನೀನಾ? ನಾನ್ ಯಾವ್ದೋ ಹೊಸ ಗಿರಾಕಿ ಅನ್ಕೊಂಡಿದ್ದೆ. ನೋಡು, ನಿನ್ನ ಗುಂಡಿಟ್ಟು ಢಮ್ ಢಮ್ ಅನ್ಸಿದ್ರು ಸಾಯಲ್ಲ, ಇನ್ ನೀವು ಗುಡ್ಜೆ ಗುಡಿಗೆ ಸಾಯ್ತೀಯ. ಲೋ ನರಸಿಂಹ, ಹುಷಾರಾಗಿರು, ಯಾವ ಪಾಷಾಣ ಹಾಕಿ ಸಾಯಿಸ್ತಾನ ಗೊತ್ತಿಲ್ಲ. ನಿಮ್ಮಿಬ್ರು ಟೀಕೆ ಅತಿ ಹಾಕೊಂಡ್ರು. ನನ್ ವೈದ್ಯಕೀಯ ಪದ್ಧತಿ ಕಂಡು ಹುಡುಗಾಟವಾಗಿದೆ. ಬರ್ತೀರಾ ಒಂದಲ್ಲ ಒಂದ್ಸಲ ನನ್ನ ಹತ್ರ ಹೊಟ್ಟೆ ನೋವು ಅಂತ, ಆಗ ನಿಮ್ಮಿಬ್ರು ನಿಜವಾಗ್ಲು ಕೂಸ್ಕೊಂಡ ಹಾಕಿ ಪೂರೈಸ್ಬಿಡ್ತೇನೆ. ನಿಮ್ಮ ಹತ್ರ ಹಟ್ಟೆ ಹೊಡೆಯೋ ಟೈಮ್ ಇಲ್ಲ. ನನ್ಗೋಸ್ಕರ ಪೇಷಂಟ್ ಕಾಯ್ತಾ ಇರ್ತಾರಪ್ಪ. ನಾನಿನ್ ಬರ್ತೀನಿ. ದಯಮಾಡಿಸು ವೈದ್ಯ ಬಾನುವೆ, ದಯಮಾಡಿಸು. ನರಸಿಂಹ, ಕೇಳಿದವನು ಸಂಜೀವನ್ ಮಾತನ್ನ. ನೋಡು, ನೀನ್ ಯಾವಾಗ ಅವನ್ ಪಾಷಾಣಕ್ಕೆ ಬಲಿ ಆಗ್ತೀಯೋ ಗೊತ್ತಿಲ್ಲ. ಇನ್ಸೂರೆನ್ಸ್ ಮಾಡಿ ಸಾಯು. ಇನ್ನೊಂದು ಸಲ ನೀನು ಇನ್ಶೂರೆನ್ಸ್ ಅಂತ ಕಾಡ್ತು, ನಿನ್ನ ಸೀಳಿ, ನಿನ್ನ ಹಾವಳಿಯಿಂದ ಜಗತ್ತು ಶಾಂತವಾದಾಗ ಮಾಡ್ತೇನೆ. ಹೋಲ್ಡ್ ಆನ್ ಅಂತ ಇರೋ ಭಯ್ಯ. ಕೋಪವೆಂಬುದು ಅನರ್ಥ ಸಾಧನ ಅಂತ ಗೊತ್ತಿಲ್ವೇನೋ? ನೋಡೋ, ಇಲ್ಲಿ ನೋಡೋ ನರಸಿಂಹ, ಇನ್ಸೂರೆನ್ಸ್ ಮಾಡ್ಸಕ್ಕಾಗಲ್ಲ ಅಂದ್ರೆ ನೋ, ಮಾಡ್ಸಕ್ಕಾಗಲ್ಲ ಅಂತ ನಿಧಾನಕ್ಕೆ ಬೊಗಳು. ಅದು ಬಿಟ್ಟು ಈ ಕತ್ತಿ, ಈ ಕಟಾರಿ, ಇದೆಲ್ಲ ಯಾಕೋ ಎಲ್ಲ ನಾಟಕ? ಹಾಗೇನೋ ಹೇಳ್ತೀನಿ ಕೇಳೋ. ನೋ, ಇನ್ಶೂರೆನ್ಸ್ ಮಾಡಲ್ಲ. ಸಮಾಧಾನವಾಯ್ತೇನೋ? ಹಲೋ, ಮನೆಯವರೇ ಉತ್ತೇಜನ ಕೊಡೋದು ಅಂದ್ರೆ ಇದೇನೋ? ಉತ್ತೇಜನ ಕೊಡಬೇಕು ನಿಜ ಜೀವು, ಆದರೆ ನಾನು ಕೊಡ್ತೀನಿ. ಒಂದಲ್ಲ, ಎರಡಲ್ಲ, 3 ಲಕ್ಷಕ್ಕೆ ಇನ್ಶೂರೆನ್ಸ್. ಸಾಕಪ್ಪ, ಸಾಕ್ ನಿನ್ ಮಾತು. ಅಲ್ಲೋ, 30,000ಕ್ಕೆ ಸಹಿ ಹಾಕುಂದ್ರೆ ಇಲ್ಲ, ಇನ್ನು 3 ಲಕ್ಷಕ್ಕಂತೆ. ನೀನ್ ಯೋಗ್ಯತೆ ನನಗೆ ಗೊತ್ತಿಲ್ವೇನೋ? ಯೋಗ್ಯತೆ ವಿಚಾರ ಮಾತಾಡ್ಬೇಡ ಅಯ್ಯ. ಜೀವನ ಅಯ್ಯ ಮಹಾನುಭಾವ, ನಿನ್ ಹಾಗೆ ನನಗೆ ಕೆಲಸ ಅನ್ಕೊಂಡಿದೀಯಾ? ನಿನ್ನ ಹತ್ರ ಬಹಳ ದಿನದಿಂದ ಒಂದು ವಿಷಯ ತೋಡ್ಕೋಬೇಕು ಅಂತ ಇದ್ದೀನಿ. ಅಯ್ಯ, ನಿನ್ನ ಹಾಗೆ ನನಗೆ ಕೆಲಸ ಅನ್ಕೊಂಡಿದೀಯಾ? ನೋಡು, ಮುತ್ಯಾಲ ಶೆಟ್ರು 5 ಲಕ್ಷಕ್ಕೆ ಇನ್ಸೂರೆನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಂಗೆ ಅರ್ಜೆಂಟ್ ಕೆಲಸ ಕೊಣ, ನಾನು ಹೋಗ್ಬೇಕು, ನಾನು ಬಿಟ್ಬಿಡು. ಬೇಡಿ ಗೊಂಬೆನು ಪ್ರಾಣೇಶನೇ, ಪೊಗ ಬೇಡವೋ, ಪೊಗ ಬೇಡವೋ, ಪೊಗ ಬೇಡವೋ. ಹೇಗಿದೆಯಾ ನನ್ನ ಶರೀರ? ಅಬ್ಬಬ್ಬಬ್ಬಬ್ಬಾ, ನಿನ್ ಶರೀರವೇನೋ ಸೊಗಸಾಗಿದೆ ಕಣೋ, ಆದ್ರೆ ಬಂದಿರೋದು ನನ್ನ ಶರೀರಕ್ಕೆ ಕಣೋ. ಲವ್, ಅರ್ಜೆಂಟ್ ಕೆಲಸ, ಹೋಗ್ಲೇಬೇಕು, ನನ್ ಬಿಟ್ಬಿಡು, ನನ್ ಕಾಯಿಲೆ ಬಿಟ್ಬಿಡು. ಹೋಗ್ಬೇಕೇನೋ? ಹೂ ಕಣ, ಬಿಡು. ಹೋಗ್ಬೇಕೇನೋ? ಹೋಗೋ, ನಿಮ್ಗೆ ಇಷ್ಟ ಇದ್ಮೇಲೆ ಆಕ್ಷಿ. ಅಯ್ಯೋ ರಾಮ ರಾಮ, ಏನ್ ಅಪಶಕನ್ ಸಡಕಾನಯ್ಯ ನೀನು. ಲವ್, ಒಂಟು ಸೀನ್ ಸಿಂತ ಇದೆಯಲ್ಲೋ, ನೋಡು, ಒಂಟು ಸೀನು ಅಪಶಕನ, ಇನ್ನೊಂದು ಸೀನು ಐ ಆಮ್ ಸಾರಿ ಷಡ್ಕ. ನಿನ್ ಹಣೆ ಬರವೇ ಇಷ್ಟು. ನೋಡು, ಅಪಶಕನವಾದ್ಮೇಲೆ ನಾನು ಇನ್ ಹೋಗಲ್ಲ. ನೋಡು, ಹೋಗಲ್ಲ ನಾನು ಅಪಶಕನ ಆದ್ಮೇಲೆ. ಹೇಗೋ ಹೋಗಲ್ಲ ಅಂತ ಆದ್ಮೇಲೆ ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ತೋಡ್ಕೊಳ್ಳೇನೆಯ ಷಡ್ಕ. ತೋಡ್ಕೋ, ಧಾರಾಳ ತೋಡ್ಕೋ.
ಸಾಗಲಿ ನಿಂದು ಕೊರತ. ಸುಮಾರು 4,000 ಜನ ಸೇರಿದ್ದಾರೆ ನೋಡೋ ಇಲ್ಲಿ. ಇಲ್ಲೇ ಅಷ್ಟು ಜನ ಕಾಣ್ತಾ ಇಲ್ವಲ್ಲೋ. ತಿಳ್ಕೊಳ್ಳೋ, ಮಧ್ಯೆ ಮೂಗಾಶನಾದ ಸ್ಫೂರ್ತಿ ಹಾಳು ಮಾಡಬೇಡ. ಸೊಗಸಾದ ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ರಂಗಮಂದಿರ, ಜಗ ಜಗಿಸುವ ರಂಗಿನ ಹಿರಣ್ಯಕಶಿಪುವಿನ ಆಸ್ಥಾನ, ನರ್ತಕಿಯರು, ಅಮಾತ್ಯರು, ಸೈನಾಧಿಪತಿಗಳು, ಅತ್ತ ಇತ್ತ ಚಾಮರ ಸೇವೆ, ಸುತ್ತಮುತ್ತ ಒಂದು ಭಾಗಗಳು, ರತ್ನ ಖಚಿತವಾದ ಸಿಂಹಾಸನ. ನಾನು ಕಡ ನಟನ ಚತುರ ನಧಾರಿ ನರಸಿಂಹಯ್ಯ, ಚರಿ ಕೆಲಸದ ನಡುಕಟ್ಟು, ವಜ್ರ ವೈಢೂರ್ಯದಿಂದ ಅಲಂಕೃತವಾದ ಕಿರೀಟ, ತೋಳುಬಂದಿ, ಕಂಠಿಹಾರ, ಭುಜಕೀರ್ತಿ, ಜರ್ತಾರಿ ಪೀತಾಂಬರದಲ್ಲಿ ಬೀರಗಚ್ಚೆ ಹಾಕಿ ನೆಕ್ಕಿ ಕಸದ ಚಡಾವು, ಕಣ್ಣಿಗೆ ಕರ್ಣಕುಂಡ, ಕಿವಿಗೆ ಕಪ್ಪು. ಕೇಳೋ, ಕಿವಿಗೆ ಕರ್ಣಕುಂಡಲ, ಕಣ್ಣಿಗೆ ಕಪ್ಪಲ್ವೇನೋ? ಇಟ್ಕೊಳ್ಳಲೆ ಗಜವಾದ ಗಜನಿಂಬೆ ಉರಿಮೀಸೆ, ರಂಗಾದ ಬೆಳಕಿನಲ್ಲಿ ಸರೋಜಿನ ವರಂ ಪಡೆದು ಸುರಾವಳಿಯ ಗೆಲ್ಗೆ ವಿರೋಧಿಗಳು ಕಾಣೆ ಅಂತ ಪಾರ್ಬಡ ಗೀತೆಯನ್ನು ಹಾಡುತ್ತಾ ಈ ರಂಗಮಂದಿರದಲ್ಲಿ ಮೆರೆದಾಡಿದರೆ ಹೇಗಿರುತ್ತೋ ಕರೆದಾಡಲ. ಚೆನ್ನಾಗಿರುತ್ತೆ. ಕೆರತಾಡನ, ಕರತಾಡನ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಇದೆಲ್ಲ ಯಾವ ಕನಸಿನ ರಾಜ್ಯದಲ್ಲಿ ಹಿಂದೆ? ಕನಸಲ್ಲ ಜೀವಣ್ಣ, ಹಾಗೆಯೇ ಆಗಬೇಕು ಅನ್ನೋ ಮನಸ್ಸು. ಆಗ ನಿನಗೆ 3 ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡ್ತೀರ. ಹಾಗೇನು? ನೋಡು, ಹಾಗಾದ್ರೆ ಈಗ ಸಂಪೂರ್ಣ ರಾಮಾಯಣ ಆಡ್ಬಿಡು, ನಾನು ಇಲ್ಲೇ ಕೂತ್ಕೊಂಡು ಕೇಳಿಸ್ಕೊಂಡ್ಬಿಡ್ತೀನಿ. ಹೋಗೋ ಅಲ್ವೋ, ಹೀಗಿದ್ರೆ ಹೇಗಿರುತ್ತೆ ಅಂತಂದೆ. ಅದು ಮಾವನ ಮನೆಯಲ್ಲಿ ನಮ್ಮ ನಾಟಕ ಸುಗಮವಾಗಿ ನಡಿಬೇಕಾದ್ರೆ ಬೇರೆ ಕಂಪನಿ ಯಾಕೋ? ನೀನ್ ಹೇಳೋದು ನಿಜ. ಯಾವ ಜನ್ಮದ ಋಣಾನ ಏನೋ ಮಾವಯ್ಯ ಈಗ ತರಿಸ್ತಾ ಇದಾರೆ. ಅದಕ್ ನಾ ಹೊಣೆನೆ, ಅವ್ರವ್ರ ಕರ್ಮ ಕಣ ಬಿಡ. ಓ ಜೀವನ್ ಬಂದಿರಾಯ್ರೆ, ಮಾವಯ್ಯ ಬಂದಿಲ್ಲ ಇನ್ನು, ಬನ್ನಿ. ಇವ್ರಾರು? ಅವ್ರೆ, ಇವನ್ ಗೊತ್ತಾಗ್ಲಿಲ್ವೇ? ನಾಟಕ ಚತುರ ನಗಾರಿ ನರಸಿಂಹ, ನನ್ ಷಡ್ಕ. ನಾನ್ ಸಾವೇ ಮಾವಯ್ಯನವ್ರು ಹಿರೇಹಳ್ಳಿಯ. ನಾನು ಯಾರೋ ರಾಕ್ಷಸ ಅಂತ ಅನ್ಕೊಂಡಿದ್ದೆ. ಅಂದಾಗೆ ನರಸಿಂಹಯ್ಯ, ನೀವೇ ನಿಮ್ ಮನೆಯಲ್ಲೇ ನಾಟಕ ಆಡೋದು? ನಾವು ಯಾವಾಗಲೂ ಹಾಗೆ ಪಾತ್ರದಲ್ಲಿ ಜೀವಗಳೇ ಬರಬೇಕಾದ್ರೆ ನಿಜ ಜೀವನದಲ್ಲೂ ಪಾತ್ರಧಾರಿಗಳಾಗಿರಬೇಕು ಅನ್ನೋ ಪಂಥಕ್ಕೆ ಸೇರಿದವರು. ಒಂದು ತಾಲೀಮು ಅಂದ್ರೆ ನಮಗೆ ಬಹುಆಪ್ಯಾಯಮಾನ ಸರ್. ಅಂದಾಗೆ ನಿಮ್ದು ಯಾವ ಕಂಪನಿ? ಇವಂದು ಗೊತ್ತೇ ಇದೆಯಲ್ಲ, ಮಾವನ ಮನೆ ವಾಸ, ಬಿಟ್ಟಿ ಕೂಳು, ವ್ಯರ್ಥ ನಾಟಕ ಪ್ರಾಕ್ಟೀಸು. ಒಂದು ಮಠ ಇಲ್ಲಿ ಹೇಳಕ್ಕೆ ಚಿಂತಾಮಣರಾವ್ ಬಿಡಿ. ನೋಡಿ, ನಿಜ ಹೇಳಿದ್ರು ಕೇಳ್ತೀರಾ, ಸುಳ್ಳು ಹೇಳಿದ್ರು ಕೇಳ್ತೀರಾ. ನಾನು ಎಲ್ಲ ತಯಾರು ಮಾಡ್ಕೊಂಡಿದ್ದೀನಿ ಸರ್. ನನ್ನ ಪಾರ್ಟು, ಅಭಿನಯ ಎಲ್ಲ ತಯಾರಾಗಿದೆ ಸರ್. ಡ್ರೆಸ್ಸು ಹೊಂದಿಸ್ಕೊಂಡಿದ್ದೀನಿ ಸರ್. ನನಗಿನ್ನೇನು ಬೇಡ. ಸೇರ್ಕೊಳಕ್ಕೊಂದು ಕಂಪ್ನಿ, ಮಾಡಕ್ಕೊಂದು ಪಾರ್ಟು, ಆಡಕ್ಕೊಂದು ಜಾಗ, ನನ್ ನೋಡಕ್ಕೆ ಇಷ್ಟು ಜನ ಸರ್, ಅಷ್ಟೇ ಸರ್ ಬೇಕಾಗಿರೋದು. ಅಂತೂ ಏನು ಇಲ್ಲದೆ ಒಂದ್ ಪಾರ್ಟೇ ಸಿದ್ಧವಾಗಿದೆ ಅಂತ ಹೇಳಿ. ಇಂಥ ಬಾಳಿಗೆಂತ ಇನ್ಸೂರೆನ್ಸ್ ಮಾಡಿ ಸಾಯದೇ ವಾಸಿ. ಅದು ಬಹಳ ದೊಡ್ಡ ಮನುಷ್ಯ ಇವನು ಬಂದ್ಬಿಟ್ಟ ಇಲ್ಲಿ. ನೋಡಿ ಸರ್, ನಿಮ್ಗೆ ಯಾವ್ದಾದ್ರು ಕಂಪನಿ ಗೊತ್ತಿದ್ರೆ ನಾನು ಅಲ್ಲಿ ಸೇರ್ಸೆ ಪ್ರಯತ್ನ ಮಾಡಿ ಸರ್. ನಂದೇನು ಷರತ್ತಿಲ್ಲ ಸರ್, ಕಂಪನಿ ಮಾತ್ರ ಇದೇ ಊರಲ್ಲಿ ಇರ್ಬೇಕು. ಯಾಕೆ ಅಂತೀರೋ? ನಾವೇನಾದ್ರೂ ಊರ್ ಬಿಟ್ರೆ ನಮ್ಮ ಮಾವಯ್ಯ ಬಹಳ ದುಃಖ ಪಡ್ತಾರೆ ಸರ್, ಬಹಳ ನೊಂದ್ಕೊಂಡ್ಬಿಡ್ತಾರೆ ಸರ್. ನಾನೇನಾದ್ರೂ ಮನೆ ಬಿಟ್ಬಿಟ್ರೆ ಅವ್ರು ಊಟೇ ಸೇರೋಲ್ಲ ಸರ್. ಅದಪ್ಪ ಕೇಳಿ, ಅವನೇ ಕೇಳಿ. ಏನಪ್ಪ ಚಿದಂಬರ, ನರಸಿಂಹ ಏನೋ ನನ್ನ ಬಗ್ಗೆ ಹೇಳ್ತಾ ಇದ್ದ, ಏನ್ ಸಮಾಚಾರ? ಹೇಳ್ತಾ ಇದ್ದ ಮಾವ ಅಳಿಯಂದರ ಪ್ರೀತಿ, ವಿಶ್ವಾಸ, ಅನುಬಂಧ ಎಷ್ಟು ಗಟ್ಟಿ
ಆಗಿದೆ ಅಂತ ಹೇಳ್ತಾ ಇದ್ದ. ದೇವ್ರಿಗೆ ಇದ್ದೀರ ನಿನಗೆ ಊಟನೇ ಸೇರಲ್ಲ ಅಂತ ಹೇಳ್ತಾ ಇದ್ದ. ಊಟ ಸೇರೇ ಇಷ್ಟು, ಇನ್ನು ಊಟ ಸೇರಿದೆ ಎಷ್ಟೆಷ್ಟು. ನಾಚಿಕೆ ಆಗ್ಬೇಕು, ತೆಗೆದು ಬಿಸಾಕಯ್ಯ ನೀನ್ ಅವತಾರನ. ಅಯ್ಯ ಕಂಡಿದ್ದೀನಿ ನೀನು. ಇದೆಲ್ಲ ಸುಮ್ಮನೆ ನಾಟಕದ ಮಾತುಗಳು ಕಣಯ್ಯ. ಬಂಡಾಳಿ ಅಂದ್ರು ಬೇಕಾದಷ್ಟು ಸಲ ಹೇಳಿದ್ದೀನಿ ಮನೆ ಬಿಟ್ಟು ಹೋಗ್ರಯ್ಯ ಅಂತ, ಆದ್ರೂ ಹೋಗ್ತಾ ಇಲ್ಲ. ಪ್ರೀತಿಯಂತೆ ವಿಶ್ವಾಸವಂತೆ. ಓಹೋ ನಾಚಿಕೆ ಆಗ್ಬೇಕು. ಚಿದಂಬರನವರೇ, ಮಾವಯ್ಯ ಇದೆಲ್ಲ ಪ್ರೀತಿಗೆ ಬೈತಾ ಇರೋದು. ಹೌದಪ್ಪ, ನಿನ್ನ ಪ್ರೀತಿ ಉಕ್ಕುತ್ತಾ ಇದೆ. ಅಯ್ಯೋ ಕಾವೇರಿ ನೀರು ಉಕ್ಕದಂಗ್ ಉಕ್ತಾ ಇದೆ. ಮೊದ್ಲು ನಿನ್ನ ಅವತಾರ ತೆಗೆದು ಬಿಸಾಕಯ್ಯ. ಮಾವಯ್ಯ, ನೀವು ನನ್ನ ಹಾಗೆ ದುರ್ಗುಟ್ ನೋಡ್ಲೇಬೇಡಿ ಮಾವಯ್ಯ. ನೀವು ನನ್ನ ಹಾಗೆ ಅನ್ಲೇಬೇಡಿ. ಏನನ್ಬೇಕು? ಕೇವಲ 50,000ಕ್ಕೆ ಇನ್ಸೂರೆನ್ಸ್ ಮಾಡಿ ಮಾವಯ್ಯ. ಈಗಲೇ ನನ್ನ ಹೆಂಡತಿ ಕರ್ಕೊಂಡು ಈಗಲೇ ಹೊರಟೋಗ್ತೀನಿ ಮಾವಯ್ಯ. ಏನು ಮಾತು ಅಂತ ಮಾತಾಡ್ತೀಯ ಅಲ್ಲಿಯ? ಅವಾಗ ನಾನು 30,000ಕ್ಕೆ ಇನ್ಸೂರೆನ್ಸ್ ಮಾಡಿದ್ನಲ್ಲ, ಯಾಕಪ್ಪ ನಿನ್ನ ಹೆಂಡತಿ ಕರ್ಕೊಂಡು ಮನೆ ಬಿಟ್ಟು ಹೋಗ್ಲಿಲ್ಲ? ನಾಚೆ ಆಗ್ಬೇಕು ನಿನ್ನ ಮುಖಕ್ಕೆ. ಎಲ್ಲಿ ಮಾವಯ್ಯ, ಈ ವಯಸ್ಸಲ್ಲಿ ನೀವು ಸುಳ್ಳು ಹೇಳೋದು? ಅಯ್ಯೋ ನೋಡಿ ಚಿದಂಬರಾಯರೇ, 50,000ಕ್ಕೆ ಅಂತ ದಮ್ಮಯ್ಯ ಅಂತ ಗಂಡು ಬಿದ್ದದಕ್ಕೆ ಕೇವಲ 10,000ಕ್ಕೆ ಅಸ್ತು ಅಂದ್ರು. ಇನ್ನು ಉಳಿದು 40,000ಕ್ಕೆ ಸಹಿ ಹಾಕ್ಬಿಡ್ಲಿ. ನಾನು ಈಗಲೇ ನಾನು ಹೆಂಡತಿ ಕರ್ಕೊಂಡು ಹೊಟ್ಟೆ ಬಿಡ್ತೀನಿ ಮಾವಯ್ಯ. ಅಲ್ಲಪ್ಪ, ಆವಾಗ ನಾನು ಆಯ್ತಪ್ಪ ನಿನ್ನ ಹೆಂಡತಿ ಹೆಸರಿಗೆ ಇನ್ಸೂರೆನ್ಸ್ ಮಾಡಿಸು ಅಂತ ಸುತ್ತಿ ಬಳಸಿ ಹೇಳ್ತಾ ಇದೆಯಾ. ಇನ್ಸೂರೆನ್ಸ್ ಮಾಡಿಸ್ತೀನಿ, ಪ್ರೀಮಿಯಂ ಕಟ್ಟೋರು ಯಾರು? ಯಾಕೆ ಮಾವಯ್ಯ ಈ ವಯಸ್ಸಲ್ಲಿ ಬೇಜಾರು ಮಾಡ್ಕೊಂತೀರಾ? ನೋಡಿ ಮಾವಯ್ಯ, ನಿಮಗೆ ಮಾಡಕ್ಕಾಗಲ್ಲ ಅಂದ್ರೆ ಬೇಡ. ಮಾವಯ್ಯ ಮಾವಯ್ಯ, ಹೇಳಪ್ಪ. ನಿಮ್ ಮಗಳ ಹೆಸರಿಗೆ ಯಾಕೆ ಮಾವಯ್ಯ ಅದೇ 50,000 ಇನ್ಸೂರೆನ್ಸ್ ಮಾಡಬಾರ್ದು? ಅದೇ ನಾನು ಹೇಳ್ತಾ ಇದ್ದೀನಿ, ಅದೇ ಹರಿಕತೆ, ಅದೇ ಪುರಾಣ. ಸುತ್ತಿ ಬಳಸಿ ಹೆಂಡತಿಗೊಂದು ಯೋಗ್ಯತೆ ಇಲ್ಲ ನಿನ್ಗೆ ಇನ್ಸೂರೆನ್ಸ್ ಮಾಡ್ಸಕ್ಕೆ, ನೀವು ಮಾಡಿ ಮಾವಯ್ಯ ಅನ್ನಕ್ಕೆ ಸುತ್ತಿ ಬಳಸಿ ಹೇಳ್ತೀಯ. ನೀನು ಒಬ್ಬ ಗಂಡಸೇನಯ್ಯ, ನಾಚಿಕೆ ಆಗ್ಬೇಕು. ಪ್ರೀಮಿಯಂ ಯಾರಯ್ಯ ಕಟ್ಟೋದು ಅಂತ ಮತ್ತೆ ನಾನು ಹೇಳ್ಬೇಕ ನಿನ್ಗೆ? ಮಾವಯ್ಯ, ಇರೋವರೆಗೂ ನೀವು ಕಟ್ಟಿ ಏನಿವಾಗ? ಚೆನ್ನಾಗಿದೆ ಚೆನ್ನಾಗಿದೆ. ಈ ಅಳಿಯ ಮಾವಂದ್ರ ವ್ಯವಹಾರ ನೋಡಿ ನನಗೆ ನಗಬೇಕು ಅಳಬೇಕು ಏನೂ ಗೊತ್ತಾಗ್ತಾ ಇಲ್ಲ. ಇದೇ ಅಪ್ಪ ನಾನು ಹೇಳಿದ್ದು. 4-6 ದಿವಸ ನೀನು ಇಲ್ಲಿದ್ದಿದ್ರೆ ಏನೇನು ಅವತಾರಗಳು ಅಂತ ನಿನಗೆ ಗೊತ್ತಾಗುತ್ತೆ. ಇರ್ಲಿ. ಜೀವಣ್ಣ, ನಿನ್ನ ಹೆಂಡತಿ ರುಕ್ಕನ್ ಕರಿಯೋ. ಮಾವಯ್ಯ ಮಾವಯ್ಯ, ನಾಚಿಕೆ ಮಾವಯ್ಯ. ಮಾವನ ಮನೇಲಿ ಇರೋದಕ್ಕೆ ನಾಚಿಕೆ ಇಲ್ಲ, ಹೆಂಡತಿನ ಕರಿಯೋದಕ್ಕೆ ನಾಚಿಕೆ ಅಂತ. ಮುಟ್ಟಾಳ, ಕರಿಯೋ ನಿನ್ನ ಹೆಂಡತಿನ. ಮಾವಯ್ಯ ಕರಿತಾರೆ, ಬರ್ಬೇಕಂತೆ. ಅದೇನ್ ಅಷ್ಟೊಂದು ಕೂಗೋದು? ನನ್ಗೇನ್ ಕಿವಿ ಕೆಪ್ಪೆ? ಅಲ್ವೇ, ನೀನ್ ಕೆಪ್ಪೆ ಆಗಿದ್ರೆ ನಾನೆಲ್ಲ ನಿನ್ ಮದುವೆ ಆಗ್ತಾ ಇದ್ದೆ. ನೋಡು, ಮಾವಯ್ಯ ಕರಿ ಅಂದ್ರು, ಕರೆದೆ ಅಷ್ಟೇ. ಹೌದಮ್ಮ, ನಾನೇ ಕರಿ ಅಂತ ಹೇಳಿದ್ದು. ನೀರ್ ಕಾದಿದ್ಯೇನಮ್ಮ? ಏನ್ ಅಡಿಗೆ ಮಾಡಿದೆ? ಏನ್ ಅಡಿಗೆ ಮಾಡಿದ್ಯಾ? ನೀರ್ ಕಾದಿದ್ಯಾ? ಈ ಅಡಿಗೆ ಅಡಿಗೆನೆ ಏನ್ ಮಾಡಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಆಲೂಗಡ್ಡೆ, ಈರುಳ್ಳಿ, ಹುಳ್ಳಿಕಾಯಿ ಪಲ್ಯ, ತಿಳಿ ಸಾರು, ಮಜ್ಜಿಗೆ. ಅಯ್ಯೋ, ನೀರ್ ಕಾದಿದೆ, ಸ್ನಾನ ಮುಗಿಸಬಹುದಲ್ಲ? ಬಹಳ ಒಳ್ಳೆ ಕೆಲಸ ಮಾಡಿದೆ. ಆಯ್ತು ಜೀವಣ್ಣ, ಚಿದಂಬರನಿಗೆ ನೀರ್ ತೋಡ್ಕೊಡು, ಸ್ನಾನ ಮಾಡಿ ಬರ್ಲಿ. ಅಷ್ಟೊತ್ತಿಗೆ ನೋಡೋಣ ಮುಂದಿನ ಕೆಲಸನ. ಜೀವಣ್ಣ, ನೀರ್ ಕಾದಿದ್ದೀನಿ, ಕಳಿಸ್ಕೊಡಯ್ಯ. ಮಾವಯ್ಯ ಆಯ್ತು ಮಾವಯ್ಯ. ಚಿದಂಬರಾಯರೇ, ಸ್ನಾನದ ಶಾಸ್ತ್ರ ಆಗೋಗ್ಲಿ, ಬನ್ನಿ ಹೋಗೋಣ ಬನ್ನಿ. ನೀರು ಬಿಸಿ ಇರ್ಲಿ, ಚಳಿ ಬಿಸಿ ಇದೆ. ಮಾವಯ್ಯ, ಏನಪ್ಪ? ಏನಯ್ಯ? ನಿಮ್ಗೆ ಟವಲ್ ಕೊಡ್ತೀನಿ ಮಾವಯ್ಯ. ನಿಂದು ಅಂತ ಈ ಮನೆ ಒಳಗೆ ಏನಿದೆಯೋ ನನ್ ಟವಲ್ಲೇ ಕೊಡುವಂತೆ ಅಲ್ಲಿ ರೂಮಲ್ಲಿ ಇದೆ, ಕೊಡಗಯ್ಯ. ಒಳ್ಳೆ ತರಲೆ ಅಳಿಯಂದ್ರು. ಪೇಪರ್ ಇದೆ, ಕೊಡಮ್ಮ. ದೇವ್ರೆ, ಕೇಳೆ, ನೀನೇ ಕೇಳೆ ಮಾವಯ್ಯನ. ನಾನ್ ಯಾಕೆ ಕೇಳಿ ಅಂದ್ರೆ ನೀವೇ ಕೇಳಿ. ನಾನ್ ಕೇಳಿದ್ರೆ ಚೆನ್ನಾಗಿರುತ್ತಾ? ನಿಮ್ಮಪ್ಪ ತಾನೆ, ನೀನೇ ಕೇಳು. ಸಾಧ್ಯವಿಲ್ಲ, ನೀವೇ ಕೇಳಿ. ಏನಯ್ಯ ಅದು ನಿಮ್ಮ ಪಿಸಿ ಪಿಸಿ? ಏನದು ಪ್ರೇಮ ಕಲಹಾನೆ? ಹೋಗಿಯಪ್ಪ, ಯಾವಾಗ್ಲೂ ತಮಾಷೆ ಮಾಡ್ತೀರಾ. ಅಯ್ಯ ಅಯ್ಯ, ಏನು ಜೀವಣ್ಣ ಅದು? ನೋಡಿ ಮಾವಯ್ಯ, ಸಿನಿಮಾಕ್ ಹೋಗೋಣ ಬಾ ಅಂದ್ರೆ ಬರಲ್ಲ ಅಂತ ಹೇಳಿ ನಿಮ್ ಮಗಳು. ಅಲ್ಲಮ್ಮ, ಒಬ್ರೂಪ ಗಂಡ ಸಿನಿಮಾ ಕರೀತಾ ಇದ್ದಾನೆ. ನನ್ನ ಜೋಬಿಗೆ ಧಕ್ಕೆ ಬರದೇ ಇದ್ರೆ ನೀನ್ ಯಾಕನ್ನ ಹೋಗಿ ಬರಬಾರ್ದು? ನೋಡು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬಂಗಾರದ ಮನುಷ್ಯ ಸಿನಿಮಾ ಬಂದಿದೆ. ಅದನ್ನ ನೋಡಿ ಸಂಸಾರ ಹೆಂಗ್ ನಡೆಸಬೇಕು ಅನ್ನೋ ತಿಳ್ಕೋಬಹುದು. ಹೋಗ್ ಬಂದ್ರಮ್ಮ.
ಇರೋದೊಂದೇ ರೇಷ್ಮೆ ಸೀರೆ, ಅದು ಹಳೇದಾಗಿದೆ. ಅದನ್ನ ಯಾವಾಗ್ಲೂ ಉಟ್ಕೊಂಡು ಹೋಗಕ್ಕೆ ಬೇಜಾರಣ್ಣ. ನಿಜ ಮಾವಯ್ಯ, ಬೇಜಾರು. ಒಂದೇ ಸೀರೆಗೆ ಸದಾ ನೆರಿಗೆ ಹಾಕ್ತಾ ಇದ್ರೆ ಶತ ಬೇಜಾರು. ನಿಜ. ನಿಮ್ಮ ಮಗಳು ಅವಳು ಗಂಡ ಅನ್ಸ್ಕೊಂಡಿರೋ ನಾನು ಅನ್ಯೋನ್ಯವಾಗಿರ್ಬೇಕು ಅಂದ್ರೆ ಅನುರಾಗ ಮುಖ್ಯ. ಅನುರಾಗ ಬೆಳಿಬೇಕು ಅಂದ್ರೆ ಅವಳು ನಾನು ಜೊತೆ ಜೊತೆಯಾಗೇ ಸಿನಿಮಾಕ್ಕೆ ಹೋಗ್ಬೇಕು. ಅವಳು ನನ್ನ ಜೊತೆಗೆ ಬರ್ಬೇಕು ಅಂದ್ರೆ ಹೊಸ ಸೀರೆ ಬೇಕು ಅನ್ನೋದು ಅವಳು ವಾದ. ಆದ್ರಿಂದ ನಿಮ್ ದೃಷ್ಟಿಯಿಂದ, ನನ್ನ ಅವಳ ದೃಷ್ಟಿಯಿಂದ ಮಾವಯ್ಯ ಮಾವಯ್ಯ ಅವಳಿಗೊಂದು ಹೊಸ ರೇಷ್ಮೆ ಸೀರೆ ಕೊಡಿಸಿ ಮಾವಯ್ಯ. ಮುಗೀತೇನಯ್ಯ ನಿನ್ನ ಲೆಕ್ಚರು. ಒಳ್ಳೆ ರಾಜಕಾರಣಿ ತರ ಭಾಷಣ ಮುಗೀತಿಯಲ್ಲ. ಕೊಂಕಣ ಸುತ್ತಗಳು ಮೈಲಾರಕ್ಕೆ ಬಂದ್ರು ಅನ್ನೋ ಹಾಗೆ ಹೆಂಡತಿಗೆ ಸೀರೆ ಕೊಡಿಸೋ ಯೋಗ್ಯತೆ ಇಲ್ಲ. ನನ್ನ ಹೆಂಡತಿಗೆ ಸೀರೆ ಕೊಡಿಸಿ ಅನ್ನೋದಕ್ಕೆ ಸುತ್ತಿ ಬಳಸಿ ಹೇಳ್ತೀಯಲ್ಲಯ್ಯ. ನೀನು ಒಬ್ಬ ಗಂಡಸ. ಹೋಗಮ್ಮ, ಕೊಡಿಸಿದಾಯ್ತು, ಹೋಗಮ್ಮ. ಸೀರೆ ಕೊಡ್ಸಿ ಅಂತ ಇವ್ರನ್ನ ಕೇಳಿದ್ದಕ್ಕೆ ಈ ಆಟ ಹೂಡೋಣ ಅಂತ ಇವ್ರೇ ಹೇಳಿದ್ರಪ್ಪ. ಹೌದಮ್ಮ, ನನಗ್ ಗೊತ್ತು, ಎಲ್ಲ ಇವಂದೇ ಚಿತಾವಣೆ ಅಂತ ನನಗ್ ಗೊತ್ತು. ಆಯ್ತು, ಹೋಗಮ್ಮ, ಹೋಗಯ್ಯ. ನಾ ಮಾಡಿದ ಕರ್ಮ ಬಲವಂತವಾದರೆ ಯಾರೇನು ಮಾಡುವರೋ ರಂಗ. ನನಗಾಗಿ ಬಂದ ವ್ಯತೆಯ ಕೊನೆ ಹೇಗೋ ಅರಿಯಲಾರೆ, ಅಳಿಯಂದ್ರ ಕಾಟ ತಾಳಲಾರೆ. ಅಯ್ಯೋ ಪರಮೇಶ್ವರ, ನರಸಿಂಹ, ಲಕ್ಷ್ಮೀ ನರಸಿಂಹ, ಈ ದುಷ್ಟಕೂಟದಿಂದ ನನ್ನ ಅಳಿಯಂದ್ರಿಂದ ನೀನು ಕಾಪಾಡಬಾರದೆ ತಂದೆ ಪರಮೇಶ್ವರ. ಶ್ರೀಹರಿ, ನಾರಾಯಣ, ನರಸಿಂಹ, ಪ್ರತ್ಯಕ್ಷವಾಗಿ ಈ ಅಳಿಯಂದ್ರಿಂದ ನನ್ನನ್ನು ಪಾರು ಮಾಡೋ ತಂದೆ. ಕಲ್ಯಾಣ ವಸ್ತು, ಶುಭ ಮಸ್ತು, ನಾರಾಯಣ. ಕರ್ಮ, ನಾನೆಲ್ಲೋ ಆ ನರಸಿಂಹನೇ ಪ್ರತ್ಯಕ್ಷ ಆದೆ ಅಂತಂದು ನೀನು, ಅಯ್ಯೋ ಕರ್ಮ. ನೀವು ಸದಾ ಹೀಗೆ ತಲೆ ಮೇಲೆ ಕೈ ಹೊತ್ತು ಕರ್ಮ ಅಂತ ಹತ್ರೆ ನನಗೆ ಊಟವೇ ಸೇವಲ್ಲ ಮಾವಯ್ಯ. ಏನಪ್ಪ ಮಾಡ್ಲಿ, ನಿನ್ನಂತ ಅಳಿಯಂದ್ರೆ ಕಟ್ಕೊಂಡಿದ್ದು ಕರ್ಮ ಅಂತ ಅಲ್ದೇನೆ ಇನ್ನೇನು ನಾನು ಬೇರೆ ಏನಾರು ಹೇಳ್ಬೇಕಾಗತ್ತಾ? ಅಯ್ಯೋ ನಾಚಿಕೆ ಆಗ್ಬೇಕು. ಆಯ್ತು, ಇಲ್ಲಿ ಚಿದಂಬರ, ಸ್ನಾನ ಆಯ್ತು ಅಂತ ಅನ್ಸುತ್ತೆ. ಆಯ್ತಪ್ಪ, ಈಗ ಹುಡ್ಕೋ, ಬಾಮ್ಮ ಇಲ್ಲಿ. ನೀನ್ ಹೆಂಡತಿ ಕರಿಯೋ. ಅವಳು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ದಾಳೆ. ಒಬ್ಳೆ ಕಣೋ, ಪುರುಸತ್ತಿಲ್ದಂಗೆ ಕೆಲಸ ಮಾಡ್ತಿದ್ದಾಳೆ ಕಣೋ. ಹೋಗಿ ಎಲೆ ಹಾಕಿ ಅವಳಿಗೊಂಚೂರು ಅನುಕೂಲ ಮಾಡ್ಕೊಡೋ. ಕ್ಷಮಿಸಿ ಮಾವಯ್ಯ, ನನಗೆ ಎಲೆ ಹಾಕಿ ಅಭ್ಯಾಸವಿಲ್ಲ. ಎಲೆ ಹಾಕಿದ್ರೆ ಮಾತ್ರ ಎಲೆ ಆಗಿರೋದೆಲ್ಲ ಪೂರಾ ಧಾರಾಳವಾಗಿ ಊಟ ಮಾಡ್ತೀನಿ ಮಾವಯ್ಯ. ಇದನ್ನ ಬಿಟ್ಟು ನಿನಗೇನಪ್ಪ ಗೊತ್ತು? ಎಲೆ ಹಾಕೋದವಳು ಎಲೆ ಮೇಲಿರೋದನ್ನ ತೊಳೆಯೋನ್ ನೀನು. ಹೋಗಯ್ಯ, ನೀನ್ ಹೆಂಡ್ತಿನ ಕರಿ. ನಾಚಿಕೆ ನಾಚಿಕೆ ಮಾವಯ್ಯ. ಅಯ್ಯೋ ನಿನ್ನ ನಾಚಿಕೆ ಬಿತ್ತು ಬೆಂಕಿ. ಹೋಗಯ್ಯ ಕರಿ. ತಲೆ ತಿಂತವೆ ನೋಡ ಚಿದಂಬರ, ಬರೀ ಇದೇ ಆಗೋಯ್ತು ಕಣ ನಿನ್ ಗೋಳು. ನಿನ್ ಕರ್ಮ ಕರ್ಮನೇ ಮತ್ತೆ. ಬೇಗ ಬಾ. ಏನಂದ್ರೆ ಅಷ್ಟು ಜೋರಾಗಿ ಹೋಗೋದು? ಏನಪ್ಪ ಅದು? ನಾನೇ ಕರೆದಿದ್ದು. ನಿನ್ ಕೈ ಸೌಟ್ ಇದೆಯಲ್ಲ, ನಿನ್ ಗಂಡನ್ಗೆ ಯಾವ್ದು ಬಿಗಿ ಅಂತ. ಹೋಗಿಯಪ್ಪ, ಸರಿಯಾಗಿದೆ. ಗಂಡ ಹೆಂಡತಿ ಜೋಡಿ ಬಿಗಿ ಅಮ್ಮ ಅಂದ್ರೆ ನುಲಿತೀಯ ನೀನು. ಕರ್ಮ ನಂದು. ಹೋಗು. ನೋಡಮ್ಮ, ಅಡಿಗೆ ಆಗಿದೆಯೇನಮ್ಮ? ಸರಿ ನೋಡಮ್ಮ, ಊಟಕ್ಕೆ ಬಡಿಸುವಂತೆ. ಅದಕ್ಕಿಂತ ಮುಂಚೆ ನಿನ್ನ ಕರೆದಿದ್ದು ಒಂದು ಮುಖ್ಯವಾದ ವಿಚಾರ. ಚಿದಂಬರ ನನ್ನನ್ನ ಒಂದು 6 ತಿಂಗಳು ನಮ್ಮ ಊರಿಗೆ ಹೋಗಿ ಬರೋಣ ಅಂತ ಕರೀತಾ ಇದ್ದಾನೆ. ನನಗೂ ಕೂಡ ಹವಾ ಬದಲಾವಣೆ ಆದಂಗಾಗುತ್ತೆ. ಬೆಂಗಳೂರು ಈ ಧೂಳು ಹೊಗೆ ಈ ಗೊಬ್ಬರ ಅದರಿಂದ ಹೋದಂಗಾಗುತ್ತೆ. ಅದಕ್ಕೆ ನೋಡಿ ಅದಕ್ಕೆ ನಾನು ಊರಿಗೆ ಹೋಗೋಣ ಅನ್ಕೊಂಡಿದ್ದೀನಿ. ಮನೆ ಕಡೆ ಹುಷಾರಮ್ಮ, ಎಲ್ಲ ಒಂದ್ ಕಡೆ ಬರ್ಬೇಕಲ್ಲ. ಅದಿಲ್ಲ, ಇಲ್ಲೇ ಬಾಮ್ಮ. ಅದು ನಮ್ಮನ್ನ ಆಟ ಆಡಿಸ್ತಾ ಐತೆ. ಮಾತಾಡು. ಹೌದಣ್ಣ, ಹೌದು. ಊರ್ ಬಿಟ್ಟು ಹೋಗಿ ಶಾನೆ ದಿನ ಆಯ್ತು. ಹೌದಮ್ಮ. ಬದಲಾಯಿಸಿದಾಗೂ ಆಗುತ್ತೆ.
ಹೌದಮ್ಮ. ಹೋಗಿ ಬಂದ್ರೆ ವಾಸಿ. ಹಾ. ಆದ್ರೆ ಏನಮ್ಮ ನೋಡ್ಕೊಳ್ಳೋರು ಯಾರು? ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀಯ? ನಮ್ಮ ಜೀವಣ್ಣ ಇದ್ದಾನೆ, ಬೇಜಾರಾದ್ರೆ ನಾಟಕ ಆಡೋದಕ್ಕೆ ನಮ್ಮ ನರಸಿಂಹ ಇದ್ದಾನೆ. ನಿನಗೆ ಕಾಯಿಲೆನೋ ಜ್ವರನೋ ಕೆಮ್ಮೋ ತಲೆನೋವು ಬಂದ್ರೆ ನಿನಗೆ ಔಷಧಿ ಕೊಡೋದಕ್ಕೆ ನನ್ನ ಧನ್ವಂತರಿ ಸಂಜೀವ ಇದ್ದಾನೆ. ಇಂಥ 3 ಗಂಡಾಳುಗಳನ್ನು ಮನೆಯಲ್ಲಿ ಇಟ್ಕೊಂಡು ನಮ್ಮ ಮನೆಗೆ ಏನಿದೆ ಅಂತ ಯಾವ ಕಳ್ಳರು ಬರ್ತಾರಮ್ಮ? ಯೋಚನೆ ಮಾಡಬೇಡ, ನಾನು ಹೋಗಿ ಬರ್ತೀನಿ ಅಚ್ಚುಕಟ್ಟಾಗಿ ಮನೆಯಲ್ಲಿ ನೋಡ್ಕೊಂಬಂತೆ. ಆಯ್ತೆ ಹೇಳಪ್ಪ. ನೀವು ಊರಿಗೆ ಹೋಗ್ತೀರಾ ಮಾವಯ್ಯ? ಹೌದಪ್ಪ. ಹೌದು. ಯಾಕೆ ಮಾವಯ್ಯ? ಅಯ್ಯೋ ಹೌದು ಹೌದು, ಅವ್ರ ಊರಿಗೆ ಬರ್ಲೇಬೇಕು. ಇಲ್ಲಿ ಅವ್ರಿಗೆ ತುಂಬಾ ಬೇಸರ ಆಗಿದೆ ನಿಮ್ಮಂತವರಿಂದ. ನೀವೆಲ್ಲ ಚೆನ್ನಾಗಿದೆ ಚಿದಂಬರಾಯರೇ, ಅವರಿಗಂತ ಬೇಜಾರ ಇಲ್ಲಿ? ನಾವೆಲ್ಲ ಇಲ್ವೇ ಇಲ್ಲಿ? ನೀವೆಲ್ಲ ಇರೋದಕ್ಕೆ ಮಾವಯ್ಯ. ಹೇಳಪ್ಪ, ಅದೇನು ಹೇಳ್ಬಿಡು. ಪ್ರಯಾಣ ಅಂದ್ರೆ ಸುಮ್ಮನೆ ತೊಂದ್ರೆ ಅಲ್ಲ ಮಾವಯ್ಯ. ಹೌದಪ್ಪ, ನನ್ನ ಪ್ರಯಾಣ ಅಂದ್ರೆ ನಿಮ್ಗೆಲ್ಲರಿಗೂ ತೊಂದ್ರೆ. ನೋಡಯ್ಯ, ಪ್ರಯಾಣ ತೊಂದ್ರೆ ಆಯಾಸ ಎಲ್ಲ ನನಗೆ. ಇವತ್ತು ಸಾಯಂಕಾಲನೇ ನಾನು ಊರಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ಚಿದಂಬರ ನಾವು ಹೋಗ್ತೀವಿ ಅಷ್ಟೇ. ನೋಡಮ್ಮ, ಈಗ ಊಟಕ್ಕೆ ಬಡಿಸ್ಬಿಡಮ್ಮ. ಒಂದು ವಿಷಯ, ಊಟ ಐತೆ? ಆಗ್ಲೇ ಊಟ ಮುಗಿಸ್ಕೊಂಡು ಸ್ಕೂಲಿಗೆ ಹೋದಪ್ಪ. ಎಲ್ರಿಗೂ ಒಟ್ಟಿಗೆ ಬಡಿಸ್ಬಿಡ್ತೀನಿ. ಎಲ್ಲರಿಗೂ ಒಟ್ಟಿಗೆ ಊಟಕ್ಕೆ ಬಡಿಸ್ಬೇಡ. ಮೊದಲು ನಮ್ಮ ಅತಿಥಿ ಚಿದಂಬರ, ಅವನಿಗೂ ನನಗೂ ಊಟ ಬಡಿಸು. ನೀನು ಬಡಿಸ್ಕೊಂಡು ಊಟ ಮಾಡು, ಆಮೇಲೆ ಜೀವನಕ್ಕೆ ಹಾಕು. ಉಳಿದಿದ್ರೆ ಪಿಟ್ಟಿ ಕುಳು ತಿನ್ನೋದಕ್ಕೆ ನಮ್ಮ ನರಸಿಂಹನು ಡಾಕ್ಟರ್ ಸಂಜೀವನು ಇದ್ದಾನೆ, ಹಾಕೊಂಡು ತಿಂತಾವಮ್ಮ. ಅಡಿಯಮ್ಮ. ನರಸಿಂಹ, ಒಂದು ವಿಷಯ ನೀನು ಗುಟ್ಟಾಗಿ ಹೇಳ್ತೀನಿ, ಯಾರಿಗೂ ಕೇಳಬಾರ್ದು, ನಮ್ಮಿಬ್ಬರಿಗೆ ಹೇಳು. ಅಕಸ್ಮಾತ್ ಆಗಿ ಈ ನಿನ್ನ ದಂಡಪಿಂಡ ಅಳಿಯಂದ್ರೆ ಏನಾದ್ರು ನೀನ್ ನಮ್ಮ ಊರಿಗೆ ಬರ್ತಾ ಇದೀಯಾ ಅಂತ ಗೊತ್ತಾಗಿನು ನಿನ್ ಮನೆ ಖಾಲಿ ಮಾಡ್ಲಿಲ್ಲ ಅಂದ್ರೆ ಯೋಚನೆ ಮಾಡ್ಬೇಡ. ಬಾಂಬೆನಲ್ಲಿ ನಮ್ ವೆಂಕಟಪತಿ ನಾಯ್ಡು ಇದಾನಲ್ಲ, ಹೌದು, ಫಿಲ್ಮ್ ಸ್ಟುಡಿಯೋ ಓನರ್, ಅವನನ್ನೇ ಕರ್ಸೋಣ. ಅವನೇ ಸರಿ ಈ ದಂಡ ಪಿಂಡಗಳಿಗೆ ಚೆನ್ನಾಗಿ ಬುದ್ಧಿ ಕಲಿಸಿ ನಿಮ್ ಮನೆಯಿಂದ ಕಳಿಸ್ತಾರೆ. ಯೋಚನೆ ಮಾಡಬೇಡ, ಆಯ್ತಾ? ನೋಡಯ್ಯ, ಒಟ್ಟಿನಲ್ಲಿ ನಿನ್ನ ನಂಬಿ ನಾನು ಕರೆಸಿದ್ದೀನಿ. ಅದ್ ಏನು ಮಾಡ್ತೀಯೋ ನಿನಗ್ ಬಿಟ್ಟಿದ್ದು. ಆಯ್ತು, ನಾನು ಯೋಚನೆ ಮಾಡಬೇಡ, ಬಾ ಊಟ ಮಾಡೋಣ. ನರಸಿಂಹ, ನೋಡಿದೆ ನಮ್ಮ ಮಾವರ ಮಾತುಗಳನ್ನ? ನೋಡ್ಲಿಲ್ಲ, ಕೇಳಿದೆ. ಏನ್ ಮಾಡೋದೀಗ? ಪರಿಸ್ಥಿತಿ ಒಳ್ಳೆ ತಲೆನೋವು ಬಂದು ಇಟ್ಕೊಂಡ್ಬಿಟ್ಟಿದೆ ಅಲ್ಲೋ. ಎಲ್ಲಿ ಡಾಕ್ಟರ್ ಎಲ್ಲೋದ್ರು? ತಲೆನೋವು? ಯಾರ ತಲೆನೋವು? ಈ ತಲೆನೋವಿನಲ್ಲಿ ನಾನಾ ನಮೂನೆ ಉಂಟು. ತಲೆನೋವು, ಅರ್ಧ ತಲೆನೋವು, ಪೂರ್ಣ ತಲೆನೋವು. ನರಸಿಂಹ, ಜೀವನ ಯಾರಿಗೆ ತಲೆನೋವು? ನನಗೆ ತಲೆನೋವು. ನಿನಗ? ಅವನಿಗಲ್ಲ, ನನಗೂ. ನಿನಗೂ? ಅವನಿಗೂ ಅಲ್ಲ, ನನಗೂ ಅಲ್ಲ, ನಿನಗೆ ತಲೆನೋವು. ನನಗ್ ತಲೆನೋವು ಅಂತೀಯ? ಏನು ವೈದ್ಯಶಿಕ ಮಾಡಿಯೋದಿಲ್ಲೇ? ಅದು ಎದೆ ಬಡ್ತಾ ನೋಡೋ ಸ್ಟೆಥೋಸ್ಕೋಪ್ ನಲ್ಲಿ ತಲೆನೋವು ನೋಡ್ತಾರೇನೋ? ನಮ್ದು ಸಿಂಥೆಟಿಕ್ ಸಿಸ್ಟಮ್, ಹೆಚ್ಚುಗಾರಿಕೆ. ಇನ್ ಹೆಚ್ಚುಗಾರಿಕೆ ತೋರ್ಸಕ್ ಹೋಗಿ ಥರ್ಮಾಮೀಟ್ರ ಕಿವಿಯಲ್ಲಿ ಇಟ್ಕೋ. ಅಯ್ಯೋ ಬೆಪ್ಪೆ. ಮಾತಲ್ಲೇ ಕಾಳ ಕಳಿತೀರೋ ಇಲ್ಲ ನಮ್ಮ ತಲೆನೋವಿಗೆ ಏನಾದ್ರು ಔಷಧಿ ಕಂಡು ಹಿಡಿತೀರೋ? ನಮಗೆಲ್ರಿಗೂ ತಲೆನೋವು ಅಂತೀಯ? ಬರೇ ತಲೆನೋವಲ್ಲೂ ದೊಡ್ಡ ದೊಡ್ಡ ಸಮಸ್ಯೆನ ಎದುರಿಸಬೇಕಾಗಿದೆ ಅಂತೀನಿ. ನಮಗೆಂತ ಸಮಸ್ಯೆ ಅಂದ್ರು? ಮಾವಯ್ಯ ಹಾಯಾಗಿ ಸಾಕ್ತಾ ಇದಾರೆ. ದೇವರವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಬೇಡ್ಕೊಳ್ಳೋದು ಅಷ್ಟೇ ನಮ್ ಕೆಲ್ಸ. ಸಂಜೀವ, ಈ ವಿಚಾರನ ಯಾವ ಬಾಯಿಂದ ಹೇಳು? ಆದ್ರೂ ಹೇಳಲೇಬೇಕಾಗಿದೆ. ನೋಡು, ಮಾವಯ್ಯನವರು ಊರಿಗೆ ಹೋಗ್ತಾರಂತೆ. 6 ತಿಂಗಳು ಹವಾ ಬದಲಾವಣೆಗೆ ಕೊಡೋ. ಅರ್ಥವಾಯ್ತೆ ವೈದ್ಯವಾನೋ ಸಮಸ್ಯೆ ಈಗ. ಇದೊಂದು ದೊಡ್ಡ ಸಮಸ್ಯೆನ ಕಂಡ್ರು. ಎಲ್ಲಿಂದ ಗಂಟಿದೆ ಈ ಚಿದಂಬರಾಯ? ಎಲ್ಲ ಅವನದ ಮಸ್ಲತ್ತು. ಆತ ಬಂದ ಅಂತ ಮಾವಯ್ಯನವರು ಅದಕ್ಕೆ ತಲೆ ಹಾಕೋದೆ.
ಇದಕ್ಕೊಂದು ಏನಾದ್ರೂ ಒಂದು ಉಪಾಯ ಹುಡುಕ್ಲೇಬೇಕು. ಹೇಗಾದ್ರೂ ಮಾವಯ್ಯ ಇಲ್ಲೇ ಇರೋ ತರ ಮಾಡ್ಬೇಕು. ಹೌದು. ಇನ್ನೊಂದು ಕೆಲಸ ಹೇಗಾದ್ರೂ ಮಾಡಿ ಚಿದಂಬರಾಯರ ಒಬ್ಬನೇ ಇಲ್ಲಿಂದ ಕಂಬಿ ಕೆಳಗೆ ಮಾಡಬೇಕು. ಏನೋ ಒಂದು ಉಪಾಯ ಹುಡುಕ್ರು. ಈಗ ಹೊರಗಡೆ ಊಟ ಮಾಡ್ತಾ ಇದ್ದಾರೋ ಏನಾದ್ರು ಒಂದು ಉಪಾಯ ಮಾಡ್ರು. ಏನಾದ್ರು ಒಂದು ಉಪಾಯ ಏನಾದ್ರು ಯೋಚನೆ ಮಾಡ. ಊಟ ಮಾಡಿ ಬರೋದ್ರಲ್ಲಿ ನಾವು ಏನಾದ್ರು ಯೋಚನೆ ಮಾಡ್ಬೇಕು. ಗೊತ್ತಾಯ್ತೇನೋ ಏನ್ ಮಾಡೋದು? ಹೀಗ್ ಮಾಡಿದ್ರೆ ಹೇಗೆ ಗೊತ್ತಾಗ್ಲಿಲ್ಲ. ಹೀಗ್ ಮಾಡಿದ್ರೆ ಹೇಗೆ ನೋಡ್ರ, ನಾನು ಚಿದಂಬರಾಯರಿಗೆ 10 ಲಕ್ಷಕ್ಕೆ ಇನ್ಸೂರೆನ್ಸ್ ಮಾಡು ಅಂತ ಒಂದೇ ಸಮನೆ ಗಂಟು ಬಿಡ್ತೀನಿ. ಹೇಳ್ದೆ ಕೇಳಿದೆ ಪೇರಿಕ್ಕಿ ತೋಡ್ತಾರೋ. ಹೋಗಲೇ ಅದಕ್ಕೆಲ್ಲ ಹೆದರ್ತಾರೇನೋ ಗೊತ್ತಾಗ್ತದೆ. ನೋಡ್ರ ಬೇಗ ಯೋಚನೆ ಮಾಡ್ರು. ಹೀಗ್ ಮಾಡಿದ್ರೆ ಹೇಗೆ ಮಾಯನವ್ರಿಗೆ ಆ ಚಿದಂಬರಾಯನ್ಗೆ ಒಂದೇ ಸಲ 4 ಇಂಜೆಕ್ಷನ್ ಚುಚ್ಚಿಬಿಡ್ತೀನಿ ಅಂತ ಹೆದರಿಸಿದ್ರೆ 4 ಇಂಜೆಕ್ಷನ್ ಚುಚ್ಚಿಬಿಟ್ರೆ 4 ಕಪಾಳ ಕೊಟ್ಟು ಪೋಲಿಸಿ ಕೊಡ್ತಾರೆ. ಬೇಗ ಯೋಚನೆ ಮಾಡಲಿ. ಅವ್ರು ಊಟ ಮಾಡಿ ಬರೋದು ಯೋಚನೆ ಮಾಡೋದು ಏನು ಹೊಡೆಯಲಿಲ್ಲ. ಅದೇನೋ ಬೇಗ ಹೇಳೋದು. ಆಯ್ತಾಯ್ತಾ ನೋಡು, ಅವ್ರು ಊಟ ಮಾಡಿ ಬರೋದ್ರೊಳಗೆ ನಾವೆಲ್ಲ ರೆಡಿ ಆಗ್ಬೇಕು. ಗೊತ್ತಾಯ್ತಾ? ನಡುವ ಕುಡಿದ್ಬೇಕು. ಈರುಳ್ಳಿ ಬೇಳೆ ಹುಳಿ ಅಬ್ಬಬ್ಬ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ರುಕ್ಕು ಕೈ ಅಡಿಗೆ ತೇಟ್ ಅವ್ರ ಅಮ್ಮನ ಕೈ ಅಡಿಗೆ ದಿಂಗೆ ಇರುತ್ತೆ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಏನ್ರಯ್ಯ ಇದು? 5 ದೇವರುಗಳು, 3 ಜನ ತ್ರಿಮೂರ್ತಿಗಳು, ನರಸಿಂಹ, ಸಂಜೀವ, ಜೀವಣ್ಣ. ಏನಪ್ಪ ಇದು ಗಂಟು ಮೂಟೆ ಕಟ್ಬಿಟ್ಟಿದ್ದೀರಿ? ನೀವಿಲ್ಲ ಅಂದ ಮೇಲೆ ನಮ್ಗೇನು ಕೆಲಸ ಇಲ್ಲಿ ಮಾವಯ್ಯ? ಹೌದು, ಮಾವನೇ ಇಲ್ಲ ಅನ್ನೋದು ಅಳಿಯಂದ್ರಿಗೆ ಅಂತ ಕೆಲಸ. ಹೇಳಿ ಹೇಳಿ ಮಾವಯ್ಯ, ನೀವು ಇಲ್ಲಿಲ್ಲ ಅಂದ್ಮೇಲೆ ನಾನು ಯಾರಿಗೆ ಔಷಧಿ ಕೊಡ್ಲಿ? ನನಗೆ ಇಲ್ಲಿ ಕೆಲಸ. ಓಹೋ ಮಾವಯ್ಯ ಹೇಳಪ್ಪ. ಇಲ್ಲಿ ಇನ್ಸೂರೆನ್ಸ್ ಗಿರಾಕಿಗಳೆಲ್ಲ ಮುಗಿದೋದು ಮಾವಯ್ಯ. ಹಿಂದ್ಗಡೆ ಎಲ್ಲ ಖಾಲಿ ಆಗ್ತಾ ಇದಾರೆ. ಆದ್ರಿಂದ ನಾವು 3 ಜನನು ಶ್ರೀಮದ್ ರಮಾರಮಣ ಯಾರಾದ್ರೂ ಒಳ್ಳೆ ಡಾಕ್ಟರ್ ಕರಿಬಾರ್ದೆ? ನಾನೇನ್ ಕೆಟ್ಟ ನಾನೇನ್ ಕೆಟ್ಟ ಡಾಕ್ಟ್ರೆ? ಒಂದೇ ಒಂದು ಇಂಜೆಕ್ಷನ್ ಕೊಡ್ತೀನಿ, ಸರಿ ಹೋಗತ್ತೆ. ಬೇಡಿ ಬೇಡಿ ಬೇಡಿ, ಕೊಂಚ ಸುಧಾರಿಸ್ಕೊಂಡ್ರೆ ಸರಿ ಹೋಗ್ಬಹುದು. ಅಪ್ಪ ಇಂಜೆಕ್ಷನ್ ಕೊಡ್ತಾರಂತೆ ಸಂಜೀವ. ಸಂಜೀವನ ಇಂಜೆಕ್ಷನ್ ಬೇಡ ಬೇಡ ಬೇಡ, ನನಗೇನು ಆಗಿಲ್ಲ. ಅಯ್ಯೋ ಸ್ವಲ್ಪ ಗಾಳಿ ಆಡಕ್ ಬಿಡ್ರಪ್ಪ, ಎಲ್ಲ ಸರಿ ಹೋಗುತ್ತೆ. ಬಾ ಮಾವಯ್ಯ, ನೀವು ಊರ್ಗ್ ಹೋಗಲ್ಲ ತಾನೇ ಮಾವಯ್ಯ? ಯೋಚನೆ ಮಾಡ್ಬಿಡ ಕಣ, ನಾನು ಊರಿಗೆ ಹೋಗಲ್ಲ ಕಡೆಯ. ಪಾಪ ಈ ಸುಸ್ತು ಸಂಕಟದಲ್ಲಿ ಹೇಗೆ ಊರಿಗೆ ಹೋಗ್ತಾರೆ? ಹೌದಪ್ಪ, ಪಾಪ ಸುಸ್ತು ಊರಿಗೆ ಹೋಗಲ್ಲಲ್ವಾ ಮಾವಯ್ಯ? ಹೇಗಯ್ಯ ಸಾಧ್ಯ? ನೋಡಯ್ಯ ನನ್ನ ಪರಿಸ್ಥಿತಿನ. ಮಾವಯ್ಯ, ನೀವು ಊರಿಗೆ ಹೋಗಲ್ಲ ಅಂತ ಹೇಳಿದ್ಮೇಲೆ ನಾನು ನಿಮಗೆ ಇಂಜೆಕ್ಷನ್ ಕೊಡಲ್ಲ. ಇಂಜೆಕ್ಷನ್ ಬೆಂಕಿ ಬಿತ್ತು ರುಕ್ಕಮ್ಮ. ಇವ್ರು 3 ಜನಕ್ಕೂ ಕರ್ಕೊಂಡು ಕೂಳು ಹಾಕಿ ತಿಂದು ಸಾಯ್ಲಿ. ಅಯ್ಯ ಅಯ್ಯ, ಹೋಗಲ್ವಾ ಹೋಗಲ್ವಾ? ಮಾವಯ್ಯ, ನೀವು ಊರಿಗೆ ಹೋಗಲ್ಲ ಅಂತ ಅಭಯ ಕೊಟ್ಮೇಲೆ ನಾವು ಯಾರಿಗೂ ನಿಮ್ಗೇನು ತೊಂದರೆ ಕೊಡಲ್ಲ. ಬಂದ್ರೆ ಊಟಕ್ಕೆ. ಮಾವಯ್ಯ ಮಾವಯ್ಯ, ನೀವು ಊರಿಗೆ ಹೋಗಲ್ಲ ತಾನೇ ಮಾವಯ್ಯ? ಇಷ್ಟೊತ್ತು ಪಡ್ಕೊಂಡಿದ್ದೇನು?
ಹರಿಕತೆ ವಿದ್ವಾಂಸ ಅಂತ ತಿಳ್ಕೊಂಡೆ. ಹೋಗಲ್ಲ ಹೋಗಲ್ಲ ಹೋಗಿ ಸಾಯಿರೋ ನನ್ನ ಮಕ್ಕಳ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ಪ್ರೇಮದ ಮಾತಿಂದ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತಾನಂದ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಸ್ನೇಹದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಬೇಷ್ ಬೇಷ್ ಮಾವನ ಮಗಳೇ, ಮಲ್ಲಿಗೆ ದಂಡೆ ಎಲ್ಲ ಹಳೇದ್ನೆಲ್ಲ ಜ್ಞಾಪಕ ಬಂದ್ಬಿಡ್ತು ಕಣೆ. ನೋಡು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದೀಯಾ. ಇನ್ನೊಂದೆರಡು ಹಾಡು ಹೇಳ್ಬಾರ್ದೆ. ಛೀ, ಹೋಗಿ ಅಂದ್ರೆ ಬರ್ತಾ ಬರ್ತಾ ನೀವು ಹುಡುಗರಾಗ್ತಿದ್ದೀರಾ ಅಷ್ಟೇ. ಹೋಗ್ಲಿ ಪಾಪ ಅಂತ ಒಂದು ಹಾಡು ಹೇಳಿದ್ರೆ ಅದೇ ಆಟವಾಯ್ತು ನಿಮ್ಗೆ. ಯಾಕೆ ನಿಲ್ಲಿಸ್ಬಿಟ್ರಿ? ಹಾಡಿ ಬೇಕಾದ್ರೆ ನಾನು ಹಾಡ್ತೀನಿ. ಅಯ್ಯ ನರಸಿಂಹಯ್ಯ, ನಿನ್ನ ರಾಕ್ಷಸ ರಾಗ ಕೇಳಕ್ಕಾಗಲ್ಲಯ್ಯ. ಜನ ಎಲ್ಲ ಎದ್ದೋಗ್ಬಿಟ್ಟಾರು, ನೀ ಸುಮ್ನೆ ಇದ್ಬಿಡು. ನಾನು ನನ್ನ ಹೆಂಡತಿ ತುಂಬಾ ಚೆನ್ನಾಗಿ ಹೇಳ್ತಾ ಇದೀವಿ ಅಲ್ವಾ? ಚಿಂತಾಮಣಿ 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 ಚಿಂತಾಮಣಿ. ನೋಡು ಯಾರೋ ಮಾವಿನ ಹೆಸರು ಕೂಗ್ತಾ ಇದಾರೆ, ಸ್ವಲ್ಪ ನೋಡು. ಓಹೋ, ನೀವು ಚಿಂತಾಮಣಿ ಅವರ ಮಗಳಲ್ಲವೇ? ಹೌದು ಹೌದು. ನೀವ್ಯಾರು? ನಾನು ಚಿಂತಾಮಣಿ ಬಾಲ್ಯ ಸ್ನೇಹಿತರು ಗಳಸ್ಯ ಕಂಠಸ್ಯ. ನಾವೇ? ನೀವ್ಯಾರು ಗೊತ್ತಾಗ್ಲಿಲ್ವಲ್ಲ? ನಮಸ್ಕಾರ. ನಾವು ಮಾವಂದಿರ ಅಳಿಯಂದ್ರು. ಅಂದಂಗೆ ತಾವ್ಯಾರು, ಎಲ್ಲಿಂದ ಬಂದಿದ್ದು? ನಾನು ಯಾರು ಅಂತ ನಿಮಗ್ ಗೊತ್ತಾಗ್ಲಿಲ್ವೇ? ಛೇ ಛೇ, ಪರಮಾಶ್ಚರ್ಯ. ನಿಮಗೆ ಪೇಪರ್ ಗೀಪರ್ ನೋಡೋ ಅಭ್ಯಾಸ ಇಲ್ವೇ? ಏನಾದ್ರೂ ನಾಟಕದ ವಿಷಯ ಬಂದಾಗ ನಾನ್ ನೋಡ್ತೀನಿ. ಪ್ರತಿದಿನ ಪೇಪರ್ ಅಲ್ಲಿ ನಮ್ ಫೋಟೋ ಬರ್ತಾನೆ ಇರುತ್ತೆ. ಎಷ್ಟೋ ಜನಕ್ಕೆ ಪೇಪರ್ ಅಲ್ಲಿ ನಮ್ಮನ್ನ ನೋಡಿ ಗುರ್ತಿಡಿತಾರೆ ಹೊರತು ಈ ತರ ಎದುರಿಗೆ ಬಂದ್ರು ಗುರ್ತಿಡಿಯಲ್ಲ. ಬಹಳ ಸಂತೋಷ. ಅದಕ್ಕೆ ತಾವ್ ಎದುರಿಗೆ ಬಂದ್ರೂ ನಮಗೆ ಗೊತ್ತಾಗ್ತಾ ಇಲ್ಲ. ಮಾವಯ್ಯ ಚಿದಂಬರನ ಜೊತೆ ಯಾರನ್ನೋ ನೋಡ್ಬೇಕು ಅಂತ ಹೊರ ಹೋಗಿದ್ದಾರೆ. ಅಂದಂಗೆ ತಾವ್ ಎಲ್ಲಿಂದ ಬಂದಿದ್ದು? ಮೊದಲು ನಮ್ದು ಇದೇ ಸ್ಥಳ, ಈಗ ಬೊಂಬಾಯಲ್ ವಾಸ. ಧರ್ಮ ಪ್ರಕಾಶ್ ರಾವ್ ಬಹದ್ದೂರ್ ವೆಂಕಟಪತಿ ನಾಯ್ಡು ಹೆಸರು ಕೇಳಿಲ್ವೇ? ಫಿಲಂ ಪ್ರೊಡ್ಯೂಸರು, ಸಿನಿಮಾ ಮಾಲೀಕರು ರಾವ್ ಬಹದ್ದೂರ್ ವೆಂಕಟಪತಿ ನಾಯ್ಡುಗಳು ತಾವೇನಿಲ್ಲ ಸಾರ್. ಜೀವನ ಶೇರ್ ಆಗೋ ಕುರ್ಚಿ ಹಾಕೋ ಸಾರ್, ಕುರ್ಚಿ ಕೂತ್ಕೊಳ್ಳಿ ಸಾರ್. ವೆಂಕಟಪತಿ ನಾಯ್ಡುಗಳು ಅಂತ ಕೇಳಬಲ್ಲೆ, ಆದ್ರೆ ನೀವು ನಮ್ಮ ಮಾವಯ್ಯನವರ ಸ್ನೇಹಿತರು ಅಂತ ಗೊತ್ತಾಗ್ಲಿಲ್ಲ. ಮುಂಚೆನೆ ಗೊತ್ತಾಗಿದ್ರೆ ಒಂದ್ 50,000 ಇನ್ಸೂರೆನ್ಸ್ ಮಾಡ್ಬೋದೈತೆ. ಏನ್ರಿ ಇದು ಅಂತಸ್ತು ನೋಡಿ ಕೇಳ್ಬೇಕ್ರೆ? 50,000 ಅಂತ ಜುಜ್ಬಿ, 5 ಲಕ್ಷ ಅಂತ ಆದ್ರೂ ಹೇಳ್ಬೇಕ್ರಿ? 5 ಲಕ್ಷ ಸರ್, ಇಂತ ಇದ್ದಿದ್ದೀರಾ ಸರ್? ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ರುಕೋ ರುಕೋ, ಕಾಫಿಗೆ ಇಟ್ಟಿದೆಯಾ? ರುಕೋ, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ಪರವಾಗಿಲ್ಲ. ಚಿಂತಾಮಣಿ ಮನೆಯಲ್ಲಿ ನಮಗೇನು ಉಪಚಾರ? ಅಂದ ಹಾಗೆ ನಿಮ್ಮ ಹೆಸರೇನು? ನನ್ನ ಹೆಸರು ಟಿ ಜೀವಣ್ಣರಾವ್, ಲೈಫ್ ಇನ್ಸೂರೆನ್ಸ್ ಕಂಪನಿ ಏಜೆಂಟು. ಸುಲಭ ಪ್ರೀಮಿಯಂ, 10% ಬೋನಸ್. ಟಿ ಜೀವನ್ ರಾವ್. ಈ ಠೀ ಅಂದ್ರೆ ಏನು? ಫೀ ಅಂದ್ರೆ ತರ್ಲೆ ಅಂತ ಸರ್. ಸರ್ ಅವನ್ ಮಾತಿಗೇನ್ ಸರ್? ಸರ್ ಟಿ ಅಂದ್ರೆ ತೊಂಡೆ ಬಾವಿ ಅಂತ ಸರ್. ಓಹೋ, ಸರಿ ಸರಿ. ಅಂದ ಹಾಗೆ ನಿಮ್ಮ ಹೆಸರೇನು? ನನ್ನ ಹೆಸರು ಸರ್ ಅಭಿನಯ ವಿಶಾರದ, ನಾಟಕ ಚತುರ, ರೌದ್ರ ಪಾತ್ರ ಪ್ರವೀಣ, ನಗಾರಿ ನರಸಿಂಹಯ್ಯ ಅಂತ. ನಗಾರಿ ನರಸಿಂಹಯ್ಯ. ಈ ನಗಾರಿ ಅನ್ನೋದು ನಿಮ್ಮ ಮನೆತನದ ಹೆಸರೇ? ಅಲ್ಲ ನಾಯ್ಡುಗಳೇ, ಇವನೇ ಇಟ್ಕೊಂಡಿರೋ ಬಿದ್ದು ಅಲ್ಲ ಬಿರುದು. ಓಹೋ, ಸರಿ ಸರಿ ಸರಿ. ಮತ್ತೆ ಇವರಲ್ಲಿ ಚಿಂತಾಮಣಿಯವರು ಬರ್ಲಿಲ್ವೇ? ಬಂದ್ರು ಬಂದ್ರು. ಯಾರು? ನಾನಪ್ಪ
ವೆಂಕಟಪತಿ ನಾಯ್ಡು ಇದ್ದಕ್ಕಿದ್ದಂಗೆ ಬೊಂಬಾಯಿಂದ ಹೆಂಗ್ ಬಂದ್ರೆ ಏನಪ್ಪ? ಅಯ್ಯೋ ಅಯ್ಯೋ, ಎರುಕೋ ಕಾಫಿ ಕೊಡಮ್ಮ. ಪರವಾಗಿಲ್ಲ ನಾಯ್ಡು, ಪರವಾಗಿಲ್ಲ ಚಿಂತಾಮಣೆ. ಏರೋಪ್ಲೇನ್ ಅಲ್ಲಿ ಬರ್ಬೇಕಾದ್ರೆ ಕುಡ್ಕೊಂಡೇ ಬಂದೆ. ಹೌದಪ್ಪ, ದೊಡ್ಡ ದೊಡ್ಡ ಹೋಟ್ಲ್ ಇದಾವೆ, ಅಲ್ಲಿ ಕುಡ್ಕೊಂಡ್ ಬಂದೆ. ಬಡವ್ರ ಮನೆ ಕಾಫಿ ಯಾಕೆ ಅಂತ. ಅದಿರ್ಲಿ, ಬೊಂಬಾಯಿನಲ್ಲಿ ನಿನ್ ಬಿಸ್ನೆಸ್, ವ್ಯವಹಾರ, ವ್ಯಾಪಾರ, ನಿನ್ನ ಸ್ಟುಡಿಯೋ, ನಿನ್ ಸಿನಿಮಾ ಹೆಂಗ ನಡೀತಾ ಇದೆಯಾ? ಬೊಂಬಾಯಲ್ಲಿ ವ್ಯಾಪಾರ ಸಖತ್ತಾಗಿ ನಡೀತಾ ಇದೆ ಅಂತ ಹೇಳ್ಕೊಂಡ್ರೆ IT ವರ್ಕಾಟ. ಅದಕ್ಕೆ ಈ ದುಡ್ಡನ್ನ ಬೇರೆ ಬೇರೆ ತರ ಉಪಯೋಗಿಸ್ತಾ ಇದ್ದೀನಿ. ನೀನು ಗೊತ್ತೇ ಇರಬಹುದು, ಒಂದ್ ಸ್ಟುಡಿಯೋ ಬೇರೆ ತೆಗೆದು ಬಿಟ್ಟಿದ್ದೀನಿ. ಹೌದು. ಅದಕ್ಕೆ ಈಗ ಒಂದು ಕನ್ನಡದಲ್ಲಿ ಪಿಕ್ಚರ್ ಮಾಡೋಣ ಅಂತ ಖಯಾಲಿ ಬಂದಿದೆ. ಹೌದಯ್ಯ, ಬೊಂಬಾಯಿಂದ ಬಂದು ಕರ್ನಾಟಕದಲ್ಲಿ ಕನ್ನಡ ಚಿತ್ರ ಮಾಡ್ತೀನಿ ಅಂದ್ರೆ ಇದು ರಾಜ್ಯೋತ್ಸವದಲ್ಲಿ ಹೇಳ್ತಾ ಇದೆಯಾ, ನಮಗೆಲ್ಲ ಸಂತೋಷ ಅಲ್ವೇ? ಅದಕ್ಕೆ ಆ ಚಿತ್ರಕ್ಕೆ ನಮ್ಮ HAL ಥರ್ಡ್ ಸ್ಟೇಟ್ ಬಿಡಿಯ ಲೇಔಟ್ ಅಲ್ಲಿ ವೆಂಕಟಪ್ಪ ಅಂತ ಇದಾರಲ್ಲ. ಹೌದು, ನನಗೆ ಗೊತ್ತು, ಇಲ್ಲೇ ಇದ್ದಾರೆ ವೆಂಕಟಪ್ಪ ಅಂತ. ಅಂತ ಒಳ್ಳೆ ನಟರನ್ನ ಹುಡುಕೊಂಡು ಕರ್ನಾಟಕಕ್ಕೆ ಬಂದಿದ್ದೀನಿ. ಒಳ್ಳೆ ನಟ ನಟಿಯರಿಗಾಗಿ ತಲಾಶ್ ಮಾಡ್ಕೊಂಡು ಎಲ್ಲಾ ಕಡೆ ಹುಡುಕೊಂಡು ಇಲ್ಲಿ ಬನ್ನಪ್ಪ. ತಲಾಶ್ ಮಾಡ್ಕೊಂಡು ಎಲ್ಲಾ ಕಡೆ ಯಾಕಯ್ಯ ಹುಡುಕ್ತೀಯ? ನನ್ನ ಅಳಿಯ ನರಸಿಂಹಯ್ಯ ನಾಟಕ ಪಾಠಕ ಅಂತ ಪೊರದಾಡ್ತಾ ಇರ್ತಾನೆ, ಅವನಿಗೆ ಒಂದು ಅವಕಾಶ ಕೊಡಬಾರ್ದೆ? ಕೊಡಬಹುದು. ನಿನ್ನಳಿಯ ಅಂತ ಏನಾದ್ರೂ ಹಾಕೊಂಡು ಏನಾದ್ರೂ ಎಡವಟ್ಟಾದ್ರೆ ತಲೆನೋವು ನಮ್ಗೆ ಅಲ್ವೇ? ಸ್ವಾಮಿ, ತಮಗೆ ತಲೆನೋವು ಅಂತ ಕಾಣುತ್ತೆ. ಏನ್ ಅವಾಂತರದ ಅಳಿಯಯ್ಯ ನೀನು? ಅವ್ರು ಯಾರು ಅಂತ ತಿಳ್ಕೊಂಡು ನಿನ್ ಕಣ್ಣಿಗೆ ಎಲ್ಲರೂ ಪೇಷಂಟ? ಅವರು ನನ್ನ ಪರಮಾಪ್ತ ಮಿತ್ರರು ಕಣಯ್ಯ, ವೆಂಕಟಪತಿ ನಾಯ್ಡು ಅಂತ. ಬೊಂಬಾಯಿಂದ ಇಲ್ಲಿ ಬಂದಿದ್ದಾರೆ ಸಿನಿಮಾ ತೆಗಿಯಕ್ಕೆ, ಅವ್ರಿಗೂ ಇಂಜೆಕ್ಷನ್ ಕೊಡ್ತೀಯ? ಯಾವ ಸೀಮೆ ಅಳಿಯನಯ್ಯ ನೀನು? ಧರ್ಮಕಾಂಡ. ಕ್ಷಮಿಸಿ ನಾಡುಗಳೇ, ತಾವು ನನ್ನ ಮಾಮೂಲಿ ಪೇಷಂಟ್ ಅಂತ ತಿಳಿದಿದ್ದೆ. ಪರವಾಗಿಲ್ಲ ಚಿಂತಾಮಣಿ. ನಮ್ಮ ಸ್ಟುಡಿಯೋ ಒಬ್ರು ಒಳ್ಳೆ ಡಾಕ್ಟರ್ ಬೇಕಾಗಿತ್ತು. ಮಿಸ್ಟರ್ ಸಂಜಯ್, ನಿಮಗೆ ಗೊತ್ತಿರೋರು ಒಳ್ಳೆ ಡಾಕ್ಟರ್ ಇದಾರ? ಸರ್, ನಾನು ಒಳ್ಳೆ ಡಾಕ್ಟರ್, ಬೇಕಾದ್ರೆ ನಾನೇ ಬಂದ್ಬಿಡ್ತೀನಿ. ಇವನಿಗಿಂತ ಒಳ್ಳೆ ಡಾಕ್ಟರ್ ಬೇಕೇ? ನೋಡಿ, ಅಂದ ಹಾಗೆ ನಿಮ್ದು ಅಲೋಪತಿನ ಆಯುರ್ವೇದಿಕ ಯಾವ ಪದ್ಧತಿ? ನಂದು ಸಿಂಥೆಟಿಕ್ ಸಿಸ್ಟಮ್. ಗ್ಯಾರಂಟಿ ಗುಣ ಆಗದೆ ಇದ್ರೆ ಹಣ ಗ್ಯಾರಂಟಿ. ಗೊತ್ತು, ಅವ್ರಿಗೆ ಏನಾದ್ರು ಆಯ್ತು ಅಂದ್ರೆ ಹೊತ್ಕೊಂಡು ಹೋಗೋದಕ್ಕೆ 4 ಜನ ರೆಡಿ ಮಾಡ್ಬೇಕು. ನನ್ನ ಅಳಿಯ ಆಯ್ತಪ್ಪ, ನಿನ್ನಿಷ್ಟ, ಅದೇನ್ ನೋಡು. ನನಗೆ ಕ್ಯೂನಲ್ಲಿ ಇಂಟರ್ವ್ಯೂ ಕೊಡೋದಕ್ಕೆ ನಟ ನಟಿಯರು ವೆಸ್ಟ್ ಎಂಡ್ ಹೋಟೆಲ್ ಅಲ್ಲಿ ಕಾಯ್ತಾ ಇದ್ದಾರೆ. ವೆಸ್ಟ್ ಎಂಡ್ ಹೋಟ್ಲಲ್ಲಿ ನಾನು ಬರಲೇ ಸಮಯ ಆಯ್ತು. ಸರ್ ನಾಯ್ಡುಗಳೇ, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಂದು ಒಂದ್ ಮಾತು ಹೇಳಪ್ಪ. ನೋಡಿ, ನೀವು ಅವ್ರಿವ್ರನ್ನ ನಟರ ತಲಾಶ್ ಮಾಡೋ ಬಂದಿ, ಯಾಕೆ ನಮ್ಮ ನರಸಿಂಹಯ್ಯನ್ನೇ ನೀವು ಟ್ರೈ ಮಾಡಬಾರ್ದು? ಹೌದು, ಒಳ್ಳೆಯ ಸಲಹೆ. ನರಸಿಂಹ, ನಿನ್ನ ಅಭಿನಯ ತೋರಿಸೋ ನಾಡಿಗಳಿಗೆ. ಹೌದಯ್ಯ, ನೋಡು, ನಮ್ಮ ನರಸಿಂಹಗಿಂತ ಕಲಾವಿದ ಬೇಕೆ? ನೋಡಿ, ನಿಮ್ ಸಿನಿಮಾದಲ್ಲಿ ಒಂದು ಅವಕಾಶ ಕೊಡಿ. ನೋಡಬಹುದು, ಆದ್ರೆ ನಮಗೆ ಸ್ವಾಭಾವಿಕವಾಗಿ ನಟಿಸೋ ನ್ಯಾಚುರಲ್ ಆಕ್ಟರ್ಸ್ ಬೇಕಯ್ಯ. ಲೋ ನರಸಿಂಹ, ಆ ಸಾಧಾರಣ ಪಾತ್ರದಲ್ಲಿ ಕಳ್ಳನ್ ಪಾತ್ರ ಮಾಡ್ತೀಯಲ್ಲ, ಅದನ್ನ ಮಾಡಿ ತೋರ್ಸೋ. ಸರ್, ಇವನು ನಿಜವಾಗ್ಲೂ ನ್ಯಾಚುರಲ್ ಕಳ್ಳ ಸರ್. ನಾಯ್ಡುಗಳೇ, ಸೀತಾಪಹರಣದ ಒಂದು ಭಾಗ ತೋರಿಸ್ತೀನಿ, ನೋಡ್ಬೇಕು. ನೋಡಿ, ಅಯ್ಯೋ ಜಾಲಕಿ, ಈ ಸ್ವರ್ಣ ಮೃಗದ ಮಾಯಾ ಜಾಲಕ್ಕೆ ಮಾರು ಹೋಗಿ ಅದನ್ನು ತರಲು ನನ್ನನ್ನು ಕಳಿಸಿ ನೀನು ಮಾಯವಾದೆಯ. ವೈದೇಹಿ, ನನ್ನ ಸೀತೆ ಜಾನಕಿ. ಓ ಲಕ್ಷ್ಮಣ, ವೈದೇಹಿ ಎತ್ತ ಹೋದಳು. ಈ ಭಯಂಕರ ಮೃಗಪೂರ್ಣ ಕಾನನದಲ್ಲಿ ರಾಮ ರಾಮ ಎಂದು ಎಲ್ಲಿ ಅರಚಿ ಗೋಳಾಡುತ್ತಿರೋಳು. ಮರಗಿಡಗಳೇ, ಬಳ್ಳಿ ಹೂಗಳೇ, ನೀವು ಕಂಡಿದ ನನ್ನ ಸೀತೆಯನ್ನು. ಸೂರ್ಯನೇ, ಗಾಳಿಯೇ, ವರ್ಣವೇ, ಅಷ್ಟದಿಕ್ಪಾಲಕರೇ, ಪಂಚಭೂತಗಳೇ, ನೀವು ಕಂಡಿರ ನನ್ನ ಸೀತೆಯನ್ನು.
ಭಯಂಕರ ಮೃಗಪೂರ್ಣ ಕಾರ್ಯದಲ್ಲಿ ರಾಮ ರಾಮ ಎಂದು ಎಲ್ಲಿ ಅರಚಿ ಓಡಾಡುತ್ತಿರುವಳು? ದಶರಥನ ಸೊಸೆ ಜನಕರಾಜನ ಪುತ್ರಿ ದಾಶರಥಿಯ ಕೈ ಹಿಡಿದ ನಿರ್ಭಾಗ್ಯೆ, ನಿನ್ನನ್ನು ಈ ಘೋರಾರಣ್ಯದ ಪಾಲು ಮಾಡಿ ನಾನು ಹೇಗೆ ಜೀವಿಸಲಿ? ಹಾಯ್ ಸೀತೆ, ಹಾಯ್ ಸೀತೆ, ಹಾಯ್ ಸೀತೆ. ಸೀತೆ ಹೇಳ್ತಾ ಇದ್ದೀರಾ? ಅವನ ಅಭಿನಯ ಅಷ್ಟು ಚೆನ್ನಾಗಿತ್ತ ಮಾವಯ್ಯ? ಇಲ್ಲ ಜೀವಣ್ಣ, ನನ್ನ ಹಿರಿ ಮಗಳು ಸೀತೆ ನೆನಪಿಗೆ ಬಂದ್ಲು ಕಣಯ್ಯ. ಅಯ್ಯೋ ಸೀತೆ. ನಾಡಿಗಳೇ ನಾನು ಹಾಕ್ತಿಂಗು ಇಲ್ಲ, ಇದು ಇನ್ನೂ ಚೆನ್ನಾಗಿ ಮಾಡಿ ತೋರಿಸ್ತಿದ್ದೆ. ಪರವಾಗಿಲ್ಲ, ತುಂಬಾ ಡ್ರಾಮ್ಯಾಟಿಕ್ ಆಗೋಯ್ತು. ನಾಟಕಕ್ಕೆ ಸರಿ ಹೋಗುತ್ತೆ, ಚಿತ್ರಕ್ಕೆ ಫಿಲ್ಮ್ಗೆಲ್ಲ ಸರಿ ಹೋಗಲ್ಲ. ಐ ಆಮ್ ವೆರಿ ಸಾರಿ. ಬರ್ತೀನಿ ನಾನು. ತುಂಬಾ ಜನ ಆಕ್ಟರ್ಸ್ ಕಾಯ್ತಾ ಇದ್ದಾರೆ. ನಾನು ಬರ್ತೀನಿ. ನರಸಿಂಹ ಏನಾಯ್ತು? ನರಸಿಂಹ ಏನಾಯ್ತು? ನೋಡ್ರೋ 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 ನೋಡ್ರೋ. ಮೊದ್ಲೇ ಹಾರ್ಟ್ ವೀಕು. ನರಸಿಂಹ ನೆಗದು ಬಿದ್ದ. ಒಂದೇ ಒಂದು ಇಂಜೆಕ್ಷನ್ ಸಾಕು, ಸರೋದ್ರೆ ಅವನ್ ಪುಣ್ಯ. ನರಸಿಂಹ ಹೋಗೋದು ಅದೇ ಇನ್ಸೂರೆನ್ಸ್ ಮಾಡಿ ಸಹಾಯ ಮಾಡಿರ್ತಾರೋ? ಅಯ್ಯೋ ಬಿಡಿ ನಾಯ್ಡುಗಳೇ, ಮೊದ್ಲೇ ಅವನು ಹಾರ್ಟ್ ವೀಕು, ಈಗ ಬೇರೆ ಅಲ್ಲ ಆಡ್ಕೊಂಡು ಇದು ಮಾಡ್ಕೊಂಡು ಬಿದ್ದ. ಜೀವಣ್ಣ ಇನ್ನು ಗುಡ್ ಜೀವ ಇದೆ, ನಿಜವಾದ ಸಾಯ್ಬೇಕು ಅನ್ನೋ ಒಂದು ಇಂಜೆಕ್ಷನ್. ಅಯ್ಯೋ ನಿನ್ನ ಇಂಜೆಕ್ಷನ್ ಮುಂಚೆನೆ ನೆಗೆದು ಬಿದ್ದಿದ್ದಾನೆ. ಲೋ ಸಂಜೀವ, ಹಾಗೆ ಮಾಡೋ. ಇನ್ಸೂರೆನ್ಸ್ ಮಾಡದೇರಿಗೆಲ್ಲ ಇದೇ ಶಿಕ್ಷೆ ಆಗ್ಬೇಕಣ. ಜೀವಣ್ಣ ಉಸಿರು ಆಡ್ತಾ ಇಲ್ಲ, ಹೆಸರು ಇಲ್ಲ. ಆಯ್ತು, ಮುಂದಿನ ಏರ್ಪಾಡು ಮಾಡಪ್ಪ. ಆಯ್ತು, ಇಲ್ಲಿ ಹೇಳ್ಬಿಡ್ತೀನಿ, 4 ಜನ ರೆಡಿ ಆಗ್ಬಿಡ್ತಾರೆ. ಸರಿ ಮಾವಯ್ಯ, ನಡ್ರಿ ನಡ್ರಿ. ಏನೋ ಇದು ನರಸಿಂಹ? ಹಾಗಿದ್ದ ನಾಡಿಗಳೇ, ನಂದ ನ್ಯಾಚುರಲ್ ಆಕ್ಟಿಂಗ್ ನ್ಯಾಚುರಲ್ ಆಗಿ ಸತ್ತು ಬರ್ದಿತ್ತೇನೋ. ವಾವ್, ವಂಡರ್ಫುಲ್ ನರಸಿಂಹಯ್ಯ. ಒಪ್ಪದೆ ನಿಮ್ ಆಕ್ಟಿಂಗ್ಗೆ. ನನ್ನ ಮುಂದಿನ ಚಿತ್ರ ಅಳಿಯ ದೇವರಿಗೆ ನೀವೇ ಹೀರೋ. 30,000 ರೂಪಾಯಿ ಸಂಭಾವನೆ, 3,000 ರೂಪಾಯಿ ಅಡ್ವಾನ್ಸ್. ನರಸಿಂಹ, ಅದೃಷ್ಟ ಅಂದ್ರೆ ಇದಲ್ವೇನೋ? ಏನು ಅದೃಷ್ಟನೋ? ಕನ್ನಡ ಚಿತ್ರ, ಮುಂಬೈನಲ್ಲಿ ಶೂಟಿಂಗು, ಹಬ್ಬ ಹಬ್ಬ ಹಬ್ಬ, ನಾಟಕ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ಕಣಯ್ಯ. ಎಲ್ಲ ಕನಸನಾಗಿದೆ ಮಾವಯ್ಯ. ಹೌದಪ್ಪ, ನನಗೂ ಹಾಗೆ ಅನ್ನಿಸ್ತಾ ಇದೆ. ತೋರಿಸ್ತಾ ಇಲ್ಲ ಮಾವಯ್ಯ. ನಾನು ಹೊಡ್ತೀನಿ ಮಾವಯ್ಯ. ಆಯ್ತಪ್ಪ, ನಾನು ರೆಡಿ ಮಾಡ್ಕೊತೀನಿ ಮಾವಯ್ಯ. ಆಯ್ತು, ಒಳ್ಳೆ ಕೆಲಸ. ಮಿಸ್ಟರ್ ಸಂಜೀವ್, ನೀವು ಯಾಕೆ ನಮ್ಮ ಸ್ಟುಡಿಯೋಗೆ ಬಂದ್ಬಿಡಬಾರ್ದು? ಹಾಸ್ಯ ಮಾಡ್ಬಿಡಿ ಧರ್ಮ ಪ್ರಕಾಶ್. ಹಾಸ್ಯ ಅಲ್ಲ, ನೀವು ಡಾಕ್ಟರ್ ಅಲ್ವೇ? ಹೌದು. 20,000 ರೂಪಾಯಿ ಸಂಬಳ ನಿಮಗೆ. ತಗೊಳ್ಳಿ, 2,000 ಅಡ್ವಾನ್ಸ್. ಫ್ರೀ ಕ್ವಾರ್ಟರ್ಸ್ ಬೇರೆ ಇರುತ್ತೆ ಸರ್. ದೇವರಾಗೆ ಬಂದು ನಮ್ಗೆಲ್ಲ ಒಂದು ಒಳ್ಳೆ ಮಾರ್ಗ ತೋರಿಸಿದ್ರಿ. ಅದೆಲ್ಲ ಏನ್ ಬಿಡಿ, ಹೋಗುವಾಗ ನಾವೆಲ್ಲ ಏನು ಹೊತ್ಕೊಂಡ ಹೋಗ್ತೀವಿ. ದೊಡ್ಡ ಮಾತು, ದೊಡ್ಡ ರಕ್ತ, ದೊಡ್ಡ ಸ್ಕೆ. ಸರ್, ನಾನು ಸಾಮಾನು ಕಟ್ಕೋತೀನಿ. ವೆಂಕಟಪತಿ, ನನ್ನ ಯಜಮಾನ್ರನ್ನ ಇನ್ಶೂರೆನ್ಸ್ ಏಜೆಂಟ್ ಪಾರ್ಟಿ ಕರ್ಕೊಂಡು ಹೋಗ್ಬಿಟ್ಟಾರು. ಅವ್ರು ಇಲ್ಲೇ ಇರ್ಲಿ. ಆಯ್ತಮ್ಮ, ನೀನ್ ಸುಮ್ಮನಿರ ಮಾರಾಗಿತ್ತಿ. ನೋಡಿ ಚಿದಂಬರಾಯ್ರೆ, ನನಗೆ ಸಿನಿಮಾ ಯಾವ್ದು ಇಷ್ಟ ಇಲ್ಲ. ನನಗೆ ಸಿನಿಮಾನೇ ಬೇಡ. ಅದ್ರ ಬದಲು ಒಂದು 5 ಲಕ್ಷಕ್ಕೆ ಇನ್ಸೂರೆನ್ಸ್ ಮಾಡಬಾರ್ದೆ? ಯಾರ್ಯಾರಿಗೋ ಮಾಡ್ತಾ ಇದ್ದೀನಿ, ಎಷ್ಟೆಷ್ಟೋ ಮಾಡ್ತಾ ಇದ್ದೀನಿ. ನಿಮಗೆ ಒಂದು 5 ಲಕ್ಷನ ಮಾಡೋಣ ಬಿಡಿ. ಬೊಂಬಾಯಿಯಲ್ಲಿ ತಮ್ಮ ವಿಳಾಸ? ಬೊಂಬಾಯಲ್ಲಿ ಮರೈನ್ ಡ್ರೈವ್ ಅಂತ ಇದೆ. ಸಾಯಂಕಾಲ ಅಲ್ಲಿ ಹೋಗಿ ಲಕ್ಷಾಂತರ ಜನ ಇರ್ತಾರೆ. ಅವ್ರನ್ನ ಕೇಳಿ ದಾರಿ ಯಾವುದು ಅಂತ ನೇರವಾಗಿ ತೋರಿಸ್ತಾರೆ. ನೀವು ಹೊರಡಿ, ನಾನು ಹಿಂದೆನೆ ಫ್ಲೈಟ್ ಅಲ್ಲಿ ಬರ್ತೀನಿ. ನಡೀರಿ ನಡೀರಿ. ಮಾವಯ್ಯ, ಏನಪ್ಪ? ಬರ್ತೀನಿ ಮಾವಯ್ಯ. ಬರ್ಬೇಡ, ಹಂಗೆ ಹೋಗಪ್ಪ. ಇಲ್ಲ ಮಾವಯ್ಯ, ಬೊಂಬಾಯಲ್ಲಿ ಮನೆ ಮಾಡಿ ನಿಮ್ಮನ್ನೆಲ್ಲ ಕರ್ಸ್ಕೋತೀನಿ ಮಾವಯ್ಯ. ಎಂತ ಪುಣ್ಯ ಬರ್ಬೇಕು ಮಾವಯ್ಯ. ಆಯ್ತಪ್ಪ, ಮೊದಲು ಆಯ್ತು, ಹೋಗ್ಬಾ ಹೋಗ್ಬಾ. ಶಿವು, ಜೀವಣ್ಣ, ಅದ್ಕಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ.
ಜೀವನ ಹಾ. ಯಾವ್ದಾರ ಕಾಲದ ಕಾಗ್ದ ಬರೀ ಔಷಧಿ ಪೋಸ್ಟ್ ಎಲ್ಲ ಕಳಿಸ್ಬಿಡ್ತೀನಿ. ಮಾವಯ್ಯ ನಾನು ಬರ್ತೀನಿ ಮಾವಯ್ಯ. ಆಯ್ತಪ್ಪ, ಆಯ್ತು. ಹಂಗೇ ಹೋಗ್ಬಿಡು. ನಾಯ್ಡುಗಳೇ, ನೀವು ಬಂದು ನನ್ನ ಮನೆಯಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಎಲ್ಲ ಬಂತು. ನಿಮ್ಮ ಋಣನ ನಾನು ಹೇಗೆ ತೀರಿಸ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ವಲ್ಲಪ್ಪ. ಏನು ಬೇಡ, ಹಾ. ನಿನ್ನೆ ಮಾಡಿಸಿದ್ಯಲ್ಲ ಹಾ. ಈರುಳ್ಳಿ ಹುಳಿ ಹ? ಹಪ್ಪಳ ಸಂಡಿಗೆ ಹಾ? ಅಷ್ಟು ಮಾಡಿಸ್ಬಿಡಪ್ಪ. ಈರುಳ್ಳಿ ಹುಳಿ ಹಪ್ಪಳ ಸಂಡಿಗೆ. ಲೇ ಚಿದಂಬರ, ನಾನು ಸಾಕ್ಷಾತ್ ವೆಂಕಟಪತಿ ನಾಯ್ಡು ಅಂತ ತಿಳ್ಕೊಂಡಿದ್ನಲ್ಲೋ. ಅಯ್ಯೋ, ನಮ್ಮ ನರಸಿಂಹನಿಗಿಂತ ನೀನೇ ಅದ್ಭುತವಾಗಿ ನಾಟಕ ಮಾಡುದು. ರುಕು ಬಾಯ್ಲಿ. ಚಿದಂಬರ ನಮ್ಮ ನರಸಿಂಹಗಂತ ನೀವೇ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರಿ. ಹೌದಪ್ಪ, ಹೌದು. 5 ಲಕ್ಷದ ಬದಲು ಒಂದು 5,000 ಇನ್ಸೂರೆನ್ಸ್ ಮಾಡಬಾರ್ದೆ? ಆಯ್ತು ರುಕು. ನೋಡಮ್ಮ, ಈರುಳ್ಳಿ ಬೇಳೆ ಉಳಿಬೇಡ, ಪಾಯಸ, ಮತ್ತ ಹೋಳಿಗೆ, ಜಾಮೂನು, ಚಿರೋಟಿ, ನಿನ್ಗೆ ಏನೇನು ಬೇಕೋ ಎಲ್ಲಾ ಮಾಡ್ಬಿಡಮ್ಮ. ಖುಷಿಯಾಗಿ ತಿನ್ಲಿ ವೆಂಕಟಪತಿ ನಾಯ್ಡು. ಆ ಪೀಡೆಗಳು ಮನೆ ಬಿಟ್ಟು ತೊಲಗಿದ್ವಲ್ವಾ, ಆ ಸಂತೋಷಕ್ಕೆ ನಾವೆಲ್ಲ ಸೊಗಸಾಗಿ ಊಟ ಮಾಡೋಣ. ಇಷ್ಟೊತ್ತಿಗೆ ಆ ಪೀಡೆಗಳು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಏನಯ್ಯ, ರೈಲ್ ಹತ್ಕೊಂಡು ತುಮಕೂರು, ತಿಪ್ಟೂರು ದಾಟಿ ಮುಂದಕ್ಕೆ ಹೋಗೋದು. ಸೂಪರ್ ಸೂಪರ್. ಓದಿಯ ಪಿಶಾಚಿ ಅಂದ್ರೆ ಚಿದಂಬರ ನಮ್ಮನ್ ಸಾಗಕ್ಕೆ ಈ ನಾಟ ಸಾಧ್ಯ. ಈ ರೈಲ್ ತತ್ತು ಈ ನಾವ್ಯಾಕೋದೇವು. ಕಲಾಪ ಬಂಧುಗಳೇ, ನಿಮಗೆಲ್ಲ ಧನ್ಯವಾದಗಳು. ಸಾಯಂಕಾಲದಿಂದ ಈ ನಮ್ಮೆಲ್ಲ ಕಿರಿಕಿರಿಗಳನ್ನು ಸಹಿಸಿಕೊಂಡು ಕೂತಿದ್ದೀರಾ, ನಿಮಗೆಲ್ಲ ಮೊದಲನೇ ಧನ್ಯವಾದಗಳನ್ನು ಹೇಳ್ತೀನಿ. ಇದು ನಮ್ಮ HAL ನಲ್ಲೇ ಇದ್ರು ದಾಶರಥಿ ದೀಕ್ಷಿತ್ ಅಂತ, ಅವರ ಅಳಿಯ ದೇವರು ಅನ್ನುವಂಥ ನಾಟಕನ ನಮ್ಮ ಯಮದೂರು ವೆಂಕಟಪ್ಪನವರು ನಿರ್ದೇಶನ ಮಾಡಿ ನರಸಿಂಹ ಅನ್ನುವಂಥ ಪಾತ್ರವನ್ನು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಇನ್ನು ಚಿದಂಬರಾಯ ಮತ್ತು ವೆಂಕಟಪತಿಯಾಗಿ ಡಾಕ್ಟರ್ ನಾಗೇಂದ್ರ ಅವರು ಅಭಿನಯಿಸಿದ್ದಾರೆ. ಡಾಕ್ಟರ್ ಸಂಜೀವ್ ಆಗಿ ನಮ್ಮ ರಂಗಮನ್ನಾರ್ ಅವರು ನಟಿಸಿದ್ದಾರೆ. ಇನ್ಸೂರೆನ್ಸ್ ಏಜೆಂಟ್ ಜೀವಣ್ಣನಾಗಿ NAL ನಲ್ಲಿ ಕೆಲಸ ಮಾಡುವಂತಹ ಮಹೇಶ್ ಅವರು ನಟಿಸಿದ್ದಾರೆ. ಇನ್ನು ರುಕ್ಕಮ್ಮ ಉಮಾ ರಾಘವೇಂದ್ರ ಅವರು ನಟಿಸಿದ್ದಾರೆ. ನಮ್ಮ ಸಮರ್ಥ್ ಚಿತ್ರಗಾರ ಅವರು ಪ್ರಹ್ಲಾದ್ನಾಗಿ ನಟಿಸಿದ್ದಾರೆ. ಇದಕ್ಕೆ ಎಲ್ಲರೂ ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ. ಓ ಬನ್ನಿ. ಓಹೋ, ನಿವೃತ್ತಿ ಆಗಿದ್ದೀನಿ. ಹಾ. ಸೇರಿ ರಿಜಿಸ್ಟ್ರೇಷನ್ ತಗೊಂಡು ಚೆನ್ನಾಗಿರೋ ರಾಜ್ಯ ಬಂದ ಬಹಳ ಸಂತೋಷ ಕಣಯ್ಯ. ಇವನ್ ಕಂಡ್ರೆ ಇನ್ಸೂರೆನ್ಸ್ ಪೀಡಿಸ್ತಾನೆ ಅಂತ ನಿನ್ನ ಹೆಸರು ಹೇಳಕ್ ಕರೀಲಿಲ್ಲ ಕಣಯ್ಯ. ಇನ್ನ ಇದ್ರ ಜೊತೆಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಂತ ಹನುಮಂತಪ್ಪನವರು ಮತ್ತು ನಮ್ಮ ಶ್ರೀಮತಿ ರಂಗಮನ್ನಾರ್ ಅವರು ವೇದಿಕೆಗೆ ಬರಬೇಕು. ಹಾಗೆ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರವನ್ನು ಕೊಟ್ಟರು. ಅದರಲ್ಲೂ ಕೂಡ ಈ ನಮ್ಮ BDA ಲೇಔಟ್ ಕನ್ನಡ ಸಂಘದವರು ನಮಗೆ ಬಹಳನೇ ಸಹಕಾರವನ್ನು ಕೊಟ್ಟು ನಮ್ಮ ಮುಸುಡಿಗಳನ್ನು ನಿಮ್ಮ ಮುಂದೆ ತೋರಿಸೋದಕ್ಕೆ ಅವಕಾಶ ಮಾಡಿಕೊಟ್ರು. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ. ಎಲ್ಲರಿಗೂ ಈಗ ಒಳ್ಳೆಯದಾಗಲಿ. ಇನ್ನು ಮುಂದಿನ ಕಾರ್ಯಕ್ರಮ ನಾಟಕದ ಪಾತ್ರಧಾರಿಗಳಿಗೆ ಗೌರವ ಸನ್ಮಾನ. ಇವರು ಬಸವರಾಜಪ್ಪ ಸರ್ ಅಂತ ಹೇಳಿ, ಇವರು ನಿರೂಪಕರು, ಹಾಗೆ ತುಂಬಾ ಚಲನಚಿತ್ರ ಕಲಾವಿದರು, ನಾಟಕದ ತುಂಬಾ ಅಭಿನಯ ಮಾಡ್ತಾರೆ, ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಇವರು ದೂರದರ್ಶನ ಕೆಲಸ ಮಾಡ್ತಾ ಇದ್ರು. ಈ ಎಲ್ಲ ಪಾತ್ರಧಾರಿಗಳಿಗೆ ತಮ್ಮೆಲ್ಲರ ಪರವಾಗಿ ಒಂದು ಗೌರವದ ಸಮರ್ಪಣೆ, ಒಂದು ಚಿಕ್ಕ ಒಂದು ಕಾಣಿಕೆಯನ್ನ ಕೊಡ್ತಾ ಇದ್ದೇವೆ. ಶ್ರೀ ಮಹೇಶ್ವರಪ್ಪ ಅವರು ಸ್ವೀಕರಿಸಬೇಕು. ನಾಗೇಂದ್ರ ಅವರು. ಈ ಕಾರ್ಯಕ್ರಮದ ನಂತರ ಗೀತ ಗಾಯನ ಇದೆ. ಜೂನಿಯರ್ ರಾಜ್ಕುಮಾರ್ ಅವರು ನೋಡಬಹುದು. ಹಲವಾರು ಮನರಂಜನಾ ಕಾರ್ಯಕ್ರಮ ಇದೆ. ವೈದ್ಯರು ಶ್ರೀ ರಂಗಮನ್ನಾರ್ ಸ್ವೀಕರಿಸ. ಅಳಿಯ ದೇವರ ಕಾಟದಿಂದ ನೀವು ಬಿಡುಗಡೆಯಾಗಿ ಆ ಸಂತೋಷವನ್ನು ಅನುಭವಿಸಬೇಕು, ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ಬಸವರಾಜ್ ಸರ್ ಧನ್ಯವಾದಗಳು. ಶ್ರೀ ರಾಜು ಸರ್ ಧನ್ಯವಾದಗಳು ಸರ್. ಮಾಸ್ಟರ್ ಸಮರ್ಥ್,
ಉಮಾ ಮೇಡಮ್ ಅವರಿಗೆ ನನ್ನ ಧರ್ಮಪತ್ನಿ ಈ ಶ್ರೀಮತಿ ಬಡಾವಣೆಯಲ್ಲಿ ಶ್ರೀದೇವಿ ಅವರು ಕನ್ನಡದ ತಂಪನ್ನ ಪಸರಿಸಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷವೂ ರಾಜ್ಯೋತ್ಸವ ಸಮಯದಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀವಿ. ನಮ್ಮೆಲ್ಲರಿಗೂ ಉತ್ತೇಜನ ಕೊಟ್ಟಂತ ನಿಮ್ಮೆಲ್ಲರಿಗೂ ತುಂಬಾ ಹೃದಯದಿಂದ ಎಂ ವೆಂಕಟಪ್ಪ ಸರ್ ಅವರಿಗೆ ಬರ್ತಾ ಇದ್ದೇನೆ. ಸರ್ ಒಂದ್ ನಿಮಿಷ ಸನ್ಮಾನ ಸ್ವೀಕರಿಸಬೇಕು. ಒಳ್ಳೆ ಕಾರ್ಯಕ್ರಮ ಇದೆ. ಸಾವಧಾನ ಕೂತು ಒಂದು 4 ಗಂಟೆ ವೀಕ್ಷಿಸಿ ನೀವು ಮನೆಗೆ ಹೋಗಬಹುದು. ಎಂ ವೆಂಕಟಪ್ಪ ಸರ್ ಅವರು ತಮ್ಮ ಇಂಥ ವಯಸ್ಸಿನಲ್ಲಿ ಇಂಥ ಶಕ್ತಿಯುತವಾದ ಪ್ರದರ್ಶನ ಕೊಟ್ಟಿದ್ದಾರೆ. ಈ ಎಲ್ಲ ನಾಟಕದ ಸೂತ್ರಧಾರ ಅವರಿಗೆ ಒಂದು ಸನ್ಮಾನ. ಗ್ರೂಪ್ ಫೋಟೋ ಎಲ್ಲರೂ ನಿಂತ್ಕೊಳ್ಳಿ. ಲಾಸ್ಟ್ ಗ್ರೂಪ್ ಫೋಟೋ ಎಲ್ಲರೂ ಜೋರಾದ ಚಪ್ಪಾಳೆ. ಗ್ರೂಪ್ ಫೋಟೋ ಅವ್ರು ತೆಗಿತಾರೆ. ಎಲ್ಲರೂ ಬನ್ನಿ. ಎಲ್ಲ ಕಲಾವಿದರು ಬನ್ನಿ. ಸಮಿತಿಯವರು ಸಹ ವಂಶಕ್ಕೆ ನಾರಾಯಣಪ್ಪರು ಅವ್ರ ಪರವಾಗಿ ಬಸವರಾಜರಿಗೆ ಇದು ಮೇಡಮ್ ಅವ್ರಿಗೆ ಇವರು ಅಲ್ಲೇ ಇದ್ದಾರೆ, ಅವ್ರ ಹತ್ರನೇ ತೋಳಿ ಸರ್. ಮೇಡಮ್ ಬನ್ನಿ, ನಿಂತ್ಕೊಳ್ಳಿ, ಹಂಗೆ ಬನ್ನಿ. ಎಲ್ಲರೂ ಒಂದು ಫೋಟೋಗೋಸ್ಕರ ಒಂದು ಗ್ರೂಪ್ ಫೋಟೋಗೋಸ್ಕರ ನಿಂತ್ಕೋಬೇಕು. ನಿಂತ್ಕೊಳ್ಳಿ. ಥ್ಯಾಂಕ್ ಯು.